ಹೊಸ ತಿಂಗಳು ನಮ್ಮೆಲ್ಲರಿಗೂ ನಿಜವಾಗಲೂ ಒಂದು ನಿರೀಕ್ಷೆನ ಕೊಂಡು ತಂದಿದೆಯಾ? ಹೊಸ ತಿಂಗಳು ನಮಗೆ ನಿರೀಕ್ಷೆನ ಕೊಂಡು ತಂದಿದೆಯಾ? ಒಂದು ಆಮೇಲೆ ಹೇಳ್ರಿ. ಎಲ್ಲ ಒಳ್ಳೆ ಸಾಕ್ಷಿ ಕೊಟ್ಟಿದ್ದೀರಾ. ಕಳೆದ ತಿಂಗಳು ಕಾಪಾಡಲ್ಪಟ್ಟ ದೇವರು ಈ ತಿಂಗಳು ಕಾಪಾಡ್ತಾನೆ. ಆಮೆನ್. ಕಾಪಾಡ್ತಾನೆ ಅಲ್ಲ, ಕಾಪಾಡಿದ್ದಾನೆ. ಅಡ್ವಾನ್ಸ್ ಆಗಿ ನೀವು ನಂಬುವಾಗ ನಾನು ದೇವ್ರು ನಿಮ್ಮನ್ನು ಕೈ ಬಿಡೋಲ್ಲ. ನಿಮ್ಮ ಪ್ರಾರ್ಥನೆಗಳಿಗೆ ದೇವ್ರು ಜಯ ಕೊಡ್ತಾನೆ. ನಿಮ್ಮ ಆಸೆಗಳನ್ನ ದೇವ್ರು ನೆರವೇರಿಸ್ತಾನೆ. ನಿಮ್ಮ ನಿರೀಕ್ಷೆಗೆ ಪ್ರತಿಫಲ ದೇವ್ರು ಕೊಡ್ತಾನೆ. ಹಲ್ಲೆಲೂಯಾ. ಬೇಗ ದೇವರ ವಾಕ್ಯಕ್ಕೆ ಹೋಗೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 19ನೇ ವಚನವನ್ನು ಒಬ್ರು ಯಾರಾದರೂ ಗಟ್ಟಿಯಾಗಿ ಓದ್ತೀರಾ? ಒಂದು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಈಗ ತಲೆ ದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ದೇವರಿಗೆ ಸ್ತೋತ್ರ. ಒಂದು ಹೊಸ ಕಾರ್ಯವನ್ನ ಮಾಡುತ್ತೇನೆ, ನಿಮಗೆ ಅದು ಕಾಣೋದಿಲ್ಲವಾ? ಈ ಹೊಸ ತಿಂಗಳಲ್ಲಿ ದೇವರನ್ನ ನಂಬಿ ಬಂದಿರುವಂಥ ನಿಮಗೆ ದೇವರು ಕೊಡುವಂಥ ಒಂದು ಹೊಸ ವಾಗ್ದಾನ, ನಾನು ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ಪ್ರಯಾಸಗಳಲ್ಲಿ ಒಂದು ಹೊಸ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಸರ್ವಶಕ್ತನಾದ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಇವತ್ತಿನ ದಿನಗಳಲ್ಲಿ ಹೊಸತನ್ನು ಬಯಸುವಂಥ ಜನಗಳು ಲೋಕಾರೂಢಿಯಾದ ಹೊಸ ಕಾರ್ಯಗಳನ್ನ ಬಯಸ್ತಾ ಇದ್ದಾರೆ. ಆದರೆ ದೇವರ ಮನೆಯಲ್ಲಿ ಬಂದಿರುವಂಥ ನಿಮಗೆ ದೇವರು ಕೊಡುವಂಥ ಒಂದು ವಾಗ್ದಾನ, ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನು ನಾನು ಮಾಡ್ತೇನೆ, ಅದು ತಲೆದೋರುವಂತೆ ಮಾಡ್ತೇನೆ. ಆ ಕಾರ್ಯಗಳು ನಿಮಗೆ ಕಾಣೋದಿಲ್ಲವಾ? ಇದು ದೇವರ ವಾಗ್ದಾನ, ದೇವರ ಬಾಯಿಂದ ಬಂದ ಮಾತು. ದೇವರನ್ನು ನಂಬುವಂಥವರಿಗೆ ದೇವರು ಕೊಡುವಂಥ ಆಶ್ವಾಸನೆ, ದೇವರು ಕೊಡುವಂಥ ಪ್ರಾಮಿಸ್. ಭಯಪಡಬೇಡ, ಹೊಸ ಕಾರ್ಯ ಮಾಡಲಿಕ್ಕಿದ್ದೇನೆ. ನಿನ್ನ ಲೈಫಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಪ್ರಯತ್ನಗಳಲ್ಲಿ, ನಿನ್ನ ಪ್ರಯಾಸಗಳಲ್ಲಿ ನಾನು ಹೊಸ ಕಾರ್ಯ ಮಾಡುವವನಾಗಿದ್ದೇನೆ. ನೀವು ಪ್ರಾರ್ಥನೆಗಳನ್ನು ನಂಬಿಕೆಯಿಂದ ಮಾಡುವಾಗ ಆ ಕ್ಷಣದಲ್ಲಿ ದೇವರು ಹೊಸ ಕಾರ್ಯ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಯಾಕೆಂದರೆ ಪ್ರಕಟಣೆ 21ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ದೇವರು ಎಲ್ಲವನ್ನ ಹೊಸದಾಗಿ ಮಾಡಿಬಿಡ್ತಾನಂತೆ. ಎಲ್ಲವನ್ನ ಅಂದರೆ ಹಳೆ ಸಂಗತಿಗಳನ್ನು ತೆಗೆದು ಹೊಸ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ದೇವರು ತಂದಾಕಿದ್ದಾನೆ. ಹಳೆದನ್ನು ತೆಗೆದಿದ್ದಾನೆ, ಹೊಸತನ್ನು ಮಾಡ್ತಾ ಇದ್ದಾನೆ. ನಂಬುವಾಗ ನಿನ್ನ ಒಳಗಡೆ ಹೊಸ ಕಾರ್ಯ ಆರಂಭ ಆಗಲಿಕ್ಕಿದೆ. ಬರೀ ಶಾರೀರಿಕದಲ್ಲಿ ಮಾತ್ರ ಅಲ್ಲ, ಆತ್ಮಿಕ ಶಾರೀರಿಕ ಎರಡು ಕ್ಷೇತ್ರದಲ್ಲಿ ನಮ್ಮ ದೇವರು ಹೊಸತನ್ನು ಮಾಡ್ತಾನೆ. ನಂಬುವವರು ಆಮೇಲೆ ಹೇಳ್ರಿ. ನಮ್ಮ ದೇವರು ಹೊಸತನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಅಂದರೆ ನಿಮ್ಮ ಕಣ್ಣುಗಳು ಓಪನ್ ಮಾಡ್ತಾನೆ ದೇವರು. ಆ ಓಪನ್ ಆಗುವಾಗ ನಿಮ್ಮ ಆತ್ಮಿಕ ಕಣ್ಣಿನ ಮೂಲಕವಾಗಿ ಪರಲೋಕದ ಕಾರ್ಯಗಳನ್ನು ಕಂಡುಕೊಳ್ಳತಕ್ಕ ಸೌಭಾಗ್ಯ ಪಾಪಿಗಳಾದ ನಮಗೆ ದೇವರು ಕೊಡ್ತಾ ಇದ್ದಾನೆ. ಆತ್ಮಿಕ ಕಣ್ಣು ಯಾವಾಗ ಓಪನ್ ಆಗುತ್ತೋ ಅವನು ಪರಲೋಕದ ಕಾರ್ಯಗಳನ್ನು ಭೂಲೋಕದಲ್ಲಿ ಗ್ರಹಿಸೋದಕ್ಕೆ ಸಾಧ್ಯ. ಅರಾಮ್ಯರ ಅರಸ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರ ಬರೀತಾನೆ. ಆ ಪತ್ರದಲ್ಲಿ ಏನಿರುತ್ತೆ ಅಂದರೆ, ನನ್ನ ವ್ಯಕ್ತಿಗೆ ತೊನ್ನು ರೋಗ, ಈ ಕಾಯಿಲೆಗೆ ಎಲ್ಲ ಕಡೆ ಹೋಗಿ ಮೆಡಿಸಿನ್ ತಗೊಂಡು ಬಂದಿದ್ದೇವೆ, ಆದರೆ ಸ್ವಸ್ಥತೆ ಆಗಿಲ್ಲ. ಆದರೆ ಸರಿಯಾಗಿ ಹಿಡಿಯಲ್ಪಟ್ಟಂತ ಒಂದು ಚಿಕ್ಕ ಬಾಲಕಿಯ ಮೂಲಕವಾಗಿ ಒಂದು ಮಾತು ಹೊರಟು ಬರ್ತದೆ. ಆ ಮಾತೇನಪ್ಪ ಅಂದರೆ, ಈ ತೊನ್ನು ಹಿಡಿಯಲ್ಪಟ್ಟಂತ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇದ್ದಿದ್ದರೆ, ನಮ್ಮ ರಾಜ್ಯದಲ್ಲಿ ದೇವರ ಮನುಷ್ಯನೊಬ್ಬನಿದ್ದಾನೆ, ದೇವರನ್ನ ಕಂಡಂತ ಒಬ್ಬ ಮನುಷ್ಯನಿದ್ದಾನೆ, ದೇವರ ಒಬ್ಬ ಅಭಿಷಕ್ತನಿದ್ದಾನೆ. ದೇವರು ಅವನ ಮೂಲಕವಾಗಿ ಅತಿಶಯ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ
ನೆನೆಸಕ್ಕಾಗದಂಥ ಕಾರ್ಯಗಳನ್ನ ನೀನು ನಂಬುವಾಗ ನಿನ್ನ ಲೈಫಲ್ಲಿ ಹೊಸ ಕಾರ್ಯವನ್ನ ನನ್ನ ದೇವರು ಮಾಡಲಿಕ್ಕಿದ್ದಾನೆ ಅಂತ ಆ ಸಹೋದರಿ ಹೇಳಲ್ಪಟ್ಟಂತ ಮಾತು ತೊನ್ನು ಹಿಡಿಯಲ್ಪಟ್ಟವಳ ಹೆಂಡತಿಯ ಕಿವಿಗೆ ಬೀಳಲ್ಪಡುತ್ತೆ. ಬಿದ್ದ ಕೂಡಲೇ ಗಂಡನಿಗೆ ಒಂದು ಮಾತು ಹೇಳ್ತಾಳೆ, ನೋಡ್ರಿ ನೀವು ಸರಿಯಾಗಿ ಹಿಡಿಯಲ್ಪಟ್ಟಂತ ಈ ಬಾಲಕಿ ಒಂದು ಮಾತು ಹೇಳ್ತಾ ಇದ್ದಾಳೆ, ಅವರ ರಾಜ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಒಬ್ಬ ಅಭಿಷಕ್ತನಿದ್ದಾನೆ, ಒಬ್ಬ ದೇವರ ಮನುಷ್ಯನಿದ್ದಾನೆ, ಅವನ ಮಾತನ್ನು ನೀವು ಕೇಳೋದಾದ್ರೆ ಈ ಕಾಯಿಲೆ ವಾಸಿಯಾಗುತ್ತೆ ಅಂತ ಈಕೆ ಹೇಳ್ತಾ ಇದ್ದಾಳಲ್ಲ. ಈ ಮಾತಿನ ಪ್ರಕಾರ ಆ ಸೇನಾಧಿಪತಿ ರಾಜನ ಮುಂದೆ ಹೋಗಿ ಹೇಳ್ತಾನೆ, ರಾಜ, ನಾವು ಸರಿಯಾಗಿ ಹಿಡಿಯಲ್ಪಟ್ಟಂತ ಬಾಲಕಿ ಈ ಮಾತನ್ನು ಹೇಳ್ತಾ ಇದ್ದಾಳೆ ಅಂತ ದೇವರ ವಾಕ್ಯ ಹೇಳ್ತದೆ. ಈ ರಾಜ ಈ ಸೇನಾಪತಿಯನ್ನ ಅದೃಷ್ಟವಂತ ಅಂತ ಇಟ್ಟುಕೊಂಡಿದ್ದಾನೆ. ಅವನು ಹೋಗೋ ಎಲ್ಲ ಯುದ್ಧಗಳು ಜಯ, ಅವನೆಲ್ಲ ಕಾರ್ಯಗಳಲ್ಲಿ ಜಯ. ಆದರೆ ಅವನ ಶರೀರದಲ್ಲಿ ತೊನ್ನು ರೋಗದ ನಿಮಿತ್ತ ಬಿಡುಗಡೆ ಕಾಣದೆ, ಆರೋಗ್ಯ ಕಾಣದೆ, ಸ್ವಸ್ಥತೆ ಕಾಣದೆ ನೋವಿನಲ್ಲಿದ್ದಂಥವನಿಗೆ ರಾಜ ಈ ಶಬ್ದವನ್ನು ಕೇಳಿದ ಕೂಡಲೇ ಅವನಿಗೆ ಹೇಳ್ತಾನೆ, ಭಯಪಡಬೇಡ, ಒಂದು ಪತ್ರವನ್ನು ನಾನು ಬರೆದು ಕೊಡ್ತೇನೆ, ಇದನ್ನು ತೆಗೆದುಕೊಂಡು ಹೋಗಿ ಅರಾಮ್ಯರ ಇಸ್ರಾಯೇಲರ ಅರಸನಿಗೆ ಕೊಡು. ಪ್ರಿಯ ಸಹೋದರಿಯೇ, ದೇವರು ಮನಸ್ಸು ಮಾಡುವಾಗ ನಿಮ್ಮ ಲೈಫಲ್ಲಿ ಹೊಸ ಕಾರ್ಯ, ದೇವರು ತೀರ್ಮಾನ ಮಾಡುವಾಗ ನಿಮ್ಮ ಕುಟುಂಬದಲ್ಲಿ ಹೊಸ ಕಾರ್ಯ. ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಅವನ ಪಾದದ ಅಡಿಯಲ್ಲಿ ಬರ್ತಾರೋ ಬರ್ದಿಟ್ಕೊಳ್ರಿ, ಅವರ ಲೈಫಲ್ಲಿ ದೇವರು ಹೊಸ ಕಾರ್ಯ. ನಂಬುವಾಗ ಹೊಸ ಕಾರ್ಯ, ಹುಡುಕುವಾಗ ಹೊಸ ಕಾರ್ಯ, ತಟ್ಟುವಾಗ ಹೊಸ ಕಾರ್ಯ, ಮುಟ್ಟುವಾಗ ಹೊಸ ಕಾರ್ಯ, ಅಪೇಕ್ಷಿಸುವಾಗ ಹೊಸ ಕಾರ್ಯ, ನಂಬಿಕೆ ಇಟ್ಟು ಜೀವಿಸುವಾಗ ನಿಮ್ಮ ಮನೆಗಳಲ್ಲಿ ಹೊಸ ಕಾರ್ಯ ನನ್ನ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಬರೀ ಪ್ರೀತಿಯ ದೇವ ಜನರೇ, ನಂಬಿಕೆ ಇಟ್ಟರೆ ಸಾಲದು, ನಮ್ಮ ನಂಬಿಕೆಗೆ ಜೀವ ಇರಬೇಕು. ನಮ್ಮ ನಂಬಿಕೆ ಸತ್ತೋಗಿರಬಾರ್ದು, ನಮ್ಮ ನಂಬಿಕೆಯಲ್ಲಿ ಜೀವ ಇರಬೇಕು. ಏಕೆಂದ್ರೆ ಯೇಸುವಿನ ನಂಬಿಕೆಯಲ್ಲಿ ಜೀವ ಇದೆ, ಅವನ ನಂಬುವವರಿಗೂ ಜೀವ ಇದೆ, ಅವನ ಹಿಂಬಾಲಿಸುವವರಿಗೆ ಜೀವ ಇದೆ. ಅವನ ಮಾತಿನ ಮೇಲೆ ನಂಬಿಕೆ ಇಟ್ಟು ಬಲೆಯನ್ನು ಬೀಸುವವರಿಗೆ ದೇವರು ಖಾಲಿ ಬಲೆ ವಾಪಸ್ ಕೊಡೋದಿಲ್ಲ, ಅದರಲ್ಲಿ ಮೀನುಗಳನ್ನು ರಾಶಿಯಾಗಿ ಕೊಡಲಿಕ್ಕೆ ನನ್ನ ದೇವರಿಗೆ ಸಾಧ್ಯ. ದೇವರ ವಾಕ್ಯ ಹೇಳ್ತದೆ, ಅರಾಮ್ಯರ ಅರಸನು ಬರೆಯಲ್ಪಟ್ಟ ಪತ್ರದಲ್ಲಿ ನನ್ನ ಆಳನ್ನು ನಿನ್ನ ಬಳಿಗೆ ಕಳಿಸಿದ್ದೇನೆ. ಇಸ್ರಾಯೇಲರ ರಾಜ ಆ ಪತ್ರವನ್ನು ನೋಡಿದ ಕೂಡಲೇ ತನ್ನ ಬಟ್ಟೆಗಳನ್ನ ಹರ್ಕೊಂಡಿದ್ದಾನೆ, ಕೂದಲನ್ನು ಕೆರ್ಕೊಂಡಿದ್ದಾನೆ, ಅಳ್ತಾ ಇದ್ದಾನೆ. ಈ ರಾಜ ನನ್ನ ಮೇಲೆ ಯುದ್ಧ ಮಾಡುವುದಕ್ಕೋಸ್ಕರನೇ, ಮೋಸವಾಗಿ ಬರುವುದಕ್ಕೋಸ್ಕರ ನನಗೊಂದು ಪರೀಕ್ಷೆ ಬರ್ತಾ ಇದ್ದಾನಲ್ಲ, ನಾನು ಇವನ ಆಳನ್ನು ಗುಣ ಮಾಡೋದಕ್ಕೆ ನಾನೇನು ದೇವರ? ಇವನ ಆಳನ್ನ ಸ್ವಸ್ಥತೆ ಮಾಡೋದಕ್ಕೆ ನಾನು ದೇವರ ಅಂತ ಭಯದಲ್ಲಿ ಅಬ್ಬರಿಸಿ ಕಣ್ಣೀರಿಟ್ಟು ಗೋಳಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ದೇವರನ್ನ ನಿಜವಾಗ್ಲೂ ಆತುಕೊಂಡವನಿಗೆ, ದೇವರ ಮೇಲೆ ನಿಜವಾಗ್ಲೂ ನಂಬಿಕೆ ಇಟ್ಟವನಿಗೆ ಎಲ್ಲ ದಿನ ಭಯ ಇರೋದೇ ಇಲ್ಲ. ಅವನಿಗೆ ಒಂದೇ ಭಯ, ಅದು ದೇವರ ಭಯ. ಆ ವ್ಯಕ್ತಿಗೆ ಇರುವಂಥದ್ದು ದೇವರ ಭಯ ಮಾತ್ರ. ಲೋಕದ ಭಯ ಇರಲ್ಲ, ಮಾಂಸದ ಭಯ ಇರಲ್ಲ, ಅನಾರೋಗ್ಯದ ಭಯ ಇರಲ್ಲ, ಲೋಕಾಧಿಪತಿಯಿಂದ ಬರುವಂಥ ಶೋಧನೆಗಳ ಭಯ ಆ ವ್ಯಕ್ತಿಗೆ ಇರಲ್ಲ. ಅವನಿಗೆ ಒಂದೇ ಭಯ, ಅದು ದೇವರ ಭಯ. ದೇವರ ಮನುಷ್ಯ ಇಸ್ರಾಯೇಲರ ಅರಸ ಅಲ್ಲ, ಆ ರಾಜ್ಯದಲ್ಲಿದ್ದಂಥ ಪ್ರವಾದಿ ಎಲೀಷಾ. ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಎಲೀಷನಿಗೆ ಇವರ ರಾಜ ಅಳೋದು ಗೊತ್ತಾಗುತ್ತೆ, ಬಟ್ಟೆ ಹರ್ಕೊಂಡಿರೋದು ಗೊತ್ತಾಗುತ್ತೆ, ಬೂದಿ ಹಾಕೊಂಡಿರೋದು ಗೊತ್ತಾಗುತ್ತೆ, ಗೋಳಾಡ್ತಾ ಇರೋದು ಗೊತ್ತಾಗುತ್ತೆ. ಆಗ ಎಲೀಷನ ಬಾಯಲ್ಲಿ ಬರುವಂಥ ಮಾತು, ಅವನ ಆಳಿಗೆ ಕರೆದು ಹೇಳ್ತಾನೆ, ಅರಸನ ಮನೆಗೆ ಹೋಗು, ಅರಸನ ಬಳಿಗೆ ಹೋಗಿ ಹೇಳು, ಈ ರಾಜ್ಯದಲ್ಲಿ ಒಬ್ಬ ದೇವರ ಅಭಿಷಕ್ತನಿದ್ದಾನೆ, ಒಬ್ಬ ಪ್ರವಾದಿ ಇದ್ದಾನೆ, ದೇವರ ಮಾತಿನ ಆಧಾರದ ಮೇಲೆ ನಡೆಯತಕ್ಕ ಒಬ್ಬ ಮನುಷ್ಯನಿದ್ದಾನೆ ಅಂತ ನಿನಗೆ ತಿಳಿಯೋದು.
ಆ ರೋಗಿಯನ್ನ, ಆ ಅಸ್ವಸ್ಥದನ್ನ, ಆ ತೊನ್ನು ರೋಗ ಹಿಡಿಯಲ್ಪಟ್ಟವನನ್ನ, ಆ ಕಾಯಿಲೆ ವಾಸಿ ಮಾಡುವಂತ ಕೇಳಿಕೊಂಡು ಬಂದವನನ್ನ ನನ್ನ ಬಳಿಗೆ ಕಳಿಸು, ನನ್ನ ಬಳಿಗೆ ಕಳಿಸು. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ್ರಿ. ನಿಮಗೆ ಬೇಕಾದದ್ದನ್ನು ದೇವರ ಸಮ್ಮುಖದಲ್ಲಿ ಬಂದು ಮೊಣಕಾಲಾಕಿ ಕೈಗಳನ್ನೆತ್ತಿ ಮನಪೂರ್ತಿಯಾಗಿ ನೀನು ಕೇಳಿಕೋ, ನಾನು ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಗಳು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವರು ಜೀವಂತವಾಗಿದ್ದಾನೆ, ನಿಮ್ಮ ದೇವರು ಜೀವಂತವಾಗಿದ್ದಾನೆ. ಎಷ್ಟು ಜನ ನಂಬ್ತೀರ ಯೇಸು ಜೀವಂತವಾಗಿದ್ದಾನೆ? ಎಷ್ಟು ಜನ ನಂಬ್ತೀರ ಯೇಸು ಜೀವಂತವಾಗಿದ್ದಾನೆ? ಎಷ್ಟು ಜನ ನಂಬ್ತೀರ ನಿಮ್ಮ ಪ್ರಾರ್ಥನೆಗೆ ದೇವರು ಜಯ ಕೊಡ್ತಾನೆ? ಪ್ರಿಯ ಸಹೋದರಿ, ನಂಬುವಂಥವನಿವತ್ತು ಪ್ರವಾದಿ, ನಂಬುವಂಥವನಿವತ್ತು ಸುವಾರ್ತಿಕ, ನಂಬುವಂಥವನಿವತ್ತು ದೇವರ ಮನುಷ್ಯ. ಯಾರು ಯೇಸುನ ನಂಬ್ತಾರೋ ಆ ಅಭಿಷೇಕ ಅವನಲ್ಲಿ ಕೆಲಸ ಮಾಡುತ್ತೆ. ಯಾರು ಯೇಸುವನ್ನು ನಂಬ್ತಾರೋ ಆ ಅಭಿಷೇಕ ಅವನಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಬಾಯಿಂದ ಬಂದ ಒಂದೊಂದು ಮಾತುಗಳು ನಿಮ್ಮ ಲೈಫಲ್ಲಿ ಕೆಲಸ ಮಾಡುತ್ತೆ. ಕೆಲಸ ಮಾಡದೆ ವಾಪಸ್ಸು ಅದು ಹೋಗೋದಿಲ್ಲರಿ. ನೀನು ನಂಬುವಾಗ ನಿನ್ನ ಮನೆಯಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಪ್ರಯಾಸದಲ್ಲಿ ನಾನು ದೇವ್ರ ಜಯವನ್ನು ಕೊಡ್ತೇನೆ. ಎಲೀಷಾ ಆ ಕಾನ್ಫಿಡೆನ್ಸಿಂದಾನೇ ದೇವರ ಮೇಲಿಟ್ಟ ನಂಬಿಕೆ ನಿಮಿತ್ತ ರಾಜನಿಗೆ ಹೇಳ್ತಾನೆ, ಅವನನ್ನು ನನ್ನ ಬಳಿಗೆ ಕಳಿಸು. ದೇವರ ಮನುಷ್ಯನು ನಿಮ್ಮ ರಾಜ್ಯದಲ್ಲಿದ್ದಾನೆ ಅಂತ ನಿನಗೆ ತಿಳಿಯದೋ? ಒಬ್ಬ ಅಭಿಷಕ್ತ, ಒಬ್ಬ ಪ್ರವಾದಿ, ದೇವರ ಸ್ವರವನ್ನು ಕೇಳಿಸಿಕೊಳ್ಳತಕ್ಕವನು ಇದ್ದಾನೆ ಅಂತ ನಿಮಗೆ ತಿಳಿಯಲಿಲ್ವಾ? ಪ್ರಿಯ ಸಹೋದರಿ, ಇಸ್ರಾಯೇಲರ ಅರಸನು ಮೊದಲು ಬಾರಿ ನೋಡಿದಾಗ, ಪತ್ರವನ್ನು ನೋಡಿದಾಗ, ಆ ವ್ಯಕ್ತಿಯನ್ನು ನೋಡಲ್ಪಟ್ಟಾಗ ಭಯಗ್ರಾಂತನಾಗಿ, ಬಟ್ಟೆಗಳನ್ನು ಅರಿಯಲ್ಪಟ್ಟವನಾಗಿ ಗೋಳಾಡ್ತಾ ಇದ್ದಾನಲ್ಲ, ಎಲೀಷನಿಂದ ಒಂದು ಶಬ್ದ, ಆ ವ್ಯಕ್ತಿಯನ್ನು ನನ್ನ ಬಳಿಗೆ ಕಳಿಸಿಕೊಡು. ಇವತ್ತು ನಿಮ್ಮ ಕೈಯಲ್ಲಿ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ, ನೀವು ನಂಬಿರೋ ಯೇಸುವಿನ ಕೈಯಲ್ಲಿ ಬಿಡುಗಡೆ ಸಾಕು. ನಾವೇನು ಮಾಡಬೇಕಂದ್ರೆ ಯೇಸುವಿಗೆ ಕನೆಕ್ಟ್ ಮಾಡಬೇಕು, ಅವನ್ನ ಯೇಸುವನ್ನು ತೋರಿಸ್ಕೊಡ್ಬೇಕು, ಅವನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಹೇಳ್ಬೇಕು ಅವನಿಗೆ. ಅವನಿಗೆ ಪ್ರಾರ್ಥನೆ ಮಾಡುವಾಗ ಎಲೀಷನ ಹೇಳ್ತಾನೆ ವ್ಯಕ್ತಿಗೆ, ಗೆಹಜಿ, ನಾಮಾನನ ತೊನ್ನು ರೋಗ ಹೋಗಬೇಕಾ, ನನ್ನ ಬಳಿಗೆ ಕಳಿಸಿಕೊಡು. ಅವನು ಬಂದು ನಿಂತ್ಕೊಂಡಾಗ ಎಲೀಷನ ಹೇಳುವಂಥದ್ದು, 7 ಸಲ ನೀರಿನಲ್ಲಿ ಹೋಗಿ ಮುಳುಗಿ ಎದ್ದು ಬಾ. 7 ಸಲ ಯಾವಾಗ ನೀನು ಮುಳುಗಿ ಎದ್ದು ಹೇಳ್ತೀಯೋ, ನನ್ನ ದೇವರು ನಿನಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಏನು ಮಾಡಬೇಕು ಅವನು? ನಾಮಾನು ಏನು ಮಾಡಬೇಕು? ನಾಮಾನು 7 ಸಲ. ಎಷ್ಟು ಸಲ? 7 ಅನ್ನೋದೇನು? ಪರಿಪೂರ್ಣ. ಹಿಂದೂಗಳು 7 ಏನು? ಹಿಂದೂಗಳು ಏನು ಹೇಳ್ತಾರೆ 7ಕ್ಕೆ? 7 ಬೀಳು, 7 ಬೀಳು ಅಂತಾನೆ. ಕ್ರೈಸ್ತರಿಗೆ 7 ಆಶೀರ್ವಾದ, ಕ್ರೈಸ್ತರಿಗೆ 7 ಪರಿಪೂರ್ಣ, ಕ್ರೈಸ್ತರಿಗೆ 7ನೇ ದಿನ ದೇವರನ್ನ ಆರಾಧನೆ ಮಾಡೋ ದಿನ. ಹಲ್ಲೆಲೂಯಾ. 7ನೇ ದಿನ ನೀನು ಎಲ್ಲಿರಬೇಕು? ಎಲ್ಲಿರಬೇಕು? ನೀನು ಎಲ್ಲಿರಬೇಕು? 7ನೇ ದಿನ ಎಲ್ಲಿರಬೇಕು? ದೇವರನ್ನ ಆರಾಧನೆ ಮಾಡೋ ಆಲಯದಲ್ಲಿರಬೇಕು. ಹಲ್ಲೆಲೂಯಾ. 7ನೇ ದಿನ ನೀನು ದೇವರ ಮನೆ ಬಿಟ್ಟು ಎಲ್ಲೂ ಸುತ್ತಂಗಿಲ್ಲ. ಎಲ್ಲ ಕೆಲಸಗಳನ್ನ ಬಿಟ್ಟು ದೇವರನ್ನ ಆರಾಧನೆ ಮಾಡೋ ಜಾಗಕ್ಕೆ ಓಡಿ ಬರುವಾಗ ಎಲ್ಲ ರೋಗ ಬಿಟ್ಟು ಹೋಗುತ್ತೆ, ಎಲ್ಲ ಶಾಪ ಮುರಿಯಲ್ಪಡುತ್ತೆ, ಎಲ್ಲ ಬಂಧನಗಳು ಮುರಿಯಲ್ಪಡುತ್ತೆ, ಎಲ್ಲ ಕಾಯಿಲೆಗಳಿಗೆ ರೋಗ ಬಿಡುಗಡೆ ಆಗುತ್ತೆ.
7ನೇ ದಿನ ಆಶೀರ್ವಾದದ ದಿನ, ಸಮಾಧಾನ ತರ ದಿನ, ಸಮೃದ್ಧಿ ತಗೊಳ್ಳೋ ದಿನ, ನಿನಗೆ ಜಯ ತರುವಂತ ದಿನ. ಒಂದು ಆಮೇನ್ ಹೇಳ್ರಿ. ಪ್ರೀತಿಯ ದೇವಜನರೇ, ನಿಮ್ಮನ್ನು ಹೊಗಳೋಕೆ ನಾನು ಹೇಳೋದಿಲ್ಲ, ದೇವರ ಮಾತನ್ನು ನೀವು ಸ್ವೀಕಾರ ಮಾಡ್ತಿರಲ್ಲ. ಆ ಹೇಳಂತಾರೆ ಯಾರು ಹೇಳ್ತಾ ಇದ್ರು ಗೊತ್ತಿಲ್ಲ ನನಗೆ, ಅಲ್ಲೇಲುಯ್ಯ. ಯಾರು ಆಮೇಲೆ ಹೇಳ್ತಾ ಇದ್ರು ಗೊತ್ತಿಲ್ಲ. ನನ್ನ ದೇವ್ರು ನಿಮ್ಮನ್ನು ನೋಟ್ ಮಾಡ್ತಾ ಇದ್ದಾನೆ. ನನ್ನ ದೇವ್ರು ನಿಮ್ಮನ್ನು ನೋಟ್ ಮಾಡ್ತಾ ಇದ್ದಾನೆ. ಯಾರ ಹೃದಯ ಕಠಿಣವಾಗಿ ಅಲ್ಲೇಲುಯ್ಯ ಅನ್ನೋ ಆಮೇನು ಬರ್ತಾ ಇಲ್ಲ, ಅವ್ರನ್ನ ದೇವ್ರು ನೋಟ್ ಮಾಡ್ತಾ ಇದ್ದಾನೆ. ಯಾರಿಲ್ಲಿ ದೇವ್ರ ಮನೇಲಿ ಯಾರು ಆರ್ಭಟಿಸ್ತಾ ಇಲ್ಲ ಅವ್ರನ್ನ ದೇವ್ರು ನೋಡ್ತಾನೆ. ಪ್ರಿಯ ಸಹೋದರಿ, ರೋಗ ಬಿಟ್ಟು ಹೋಗ್ಬೇಕಾ? ನೀನೇ ಕೂಗಬೇಕು. ಸಮಾಧಾನ ಬರಬೇಕಾ? ನೀನು ಆರಾಧನೆ ಮಾಡಬೇಕು. ಯಾವಾಗ ಅಲ್ಲೇಲುಯ್ಯ ಅಂತೀಯೋ ದೆವ್ವ ನಿನ್ನೊಳಗಿರಲ್ಲ. ಯಾವಾಗ ಆಮೇಲೆ ಅಂತೀಯೋ ಪರಿಶುದ್ಧಾತ್ಮ ಮುದ್ರೆ ಹೊಡಿತಾನೆ. ಜಯ ಸುಮ್ಮನೆ ಬರಲ್ರಿ, ಜಯ ಸುಮ್ಮನೆ ಸಿಗಲ್ಲ. ಬಿಡುಗಡೆ ಮಾಡ್ಬೇಕಷ್ಟೇ. ಎಲೀಷಾ ದೇವರ ಮಾತು ಬಿಟ್ಟು ಇನ್ಯಾರ ಮಾತು ಕೇಳಕ್ಕೆ ರೆಡಿ ಇಲ್ಲ. ಎಲೀಷಾ ದೇವರ ಪ್ರವಾದಿ, ಲೋಕದ ಪ್ರವಾದಿ ಅಲ್ಲ. ಹಣ ಕೊಡುವವರ ಪ್ರವಾದಿ ಅಲ್ಲ, ವಸ್ತುಗಳನ್ನು ಕೊಡುವವರ ಪ್ರವಾದಿ ಅಲ್ಲ. ಕರೆಯಲ್ಪಟ್ಟ ದೇವರಿಗೆ ಎಲೀಷಾ ನಂಬಿಗಸ್ತ. ಎಲೀಷಾ ನಂಬಿಗಸ್ತ. ಯಾರಿಗೆ ನಂಬಿಗಸ್ತ? ಅವನು ಹಣ ಕೊಡೋರ್ಗಲ್ಲ ರೀ, ಕರ್ದಾತನಿಗೆ ನಂಬಿಗಸ್ತ. ಆ ವರ ಕೊಟ್ಟವನಿಗೆ ನಂಬಿಗಸ್ತ, ಆ ಅಭಿಷೇಕ ಕೊಟ್ಟವನಿಗೆ ನಂಬಿಗಸ್ತ, ಆ ಜೀವ ಕೊಟ್ಟವನಿಗೆ ನಂಬಿಗಸ್ತ, ಆ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡ್ತೀಯ ಅಂತ ನಂಬಿಗಸ್ತನಾಗಿ ಕೊಟ್ಟಂತ ಆ ದೇವರಿಗೆ ನಂಬಿಗಸ್ತ. ಇವತ್ತು ನಿಮ್ಮನ್ನ ಕರ್ದಾತ ನಂಬಿಗಸ್ತ. ನಿಮಗೊಂದು ಕೆಲಸ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನೀವು ಜೀವಂತವಾಗಿರುವ ದಿನದ ತನಕ ಪ್ರಾರ್ಥನೆ ಮಾಡಿ ಅಂತ ಯೇಸು ಹೇಳಿದ. ಯೇಸು ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡು, ಸೋತು ಹೋಗದೆ ಪ್ರಾರ್ಥನೆ ಮಾಡು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು. ನಿನ್ನ ಮುಂದೆ ಇರೋರು ನಿನ್ನ ಮಾತನ್ನ ಕೇಳದೆ ಹೋದ್ರು ಅವರಿಗಾಗಿ ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ನಿನಗೆ ಜಯವನ್ನು ಕೊಂಡು ತರ್ತಾನೆ. ಹಲ್ಲೇಲೂಯ. ನಾಮಾನ್ ಎಲೀಷನಿಗೆ ಹೇಳ್ತಾನೆ, ನಾನೇನು ಮಾಡಬೇಕು? 7 ಸಲ ಯೋರ್ದಾನ್ ಒಳಗೆ ಹೋಗು, 7 ಸಲ ನನ್ನ ದೇವರ ನಾಮವನ್ನು ಹೇಳಿಕೊಂಡು ಮುಳುಗಿಯೋದು. ಅವನಿಗೆ ಕಷ್ಟ. ಅವನ ಆಳಿಗೆ ಹೇಳ್ತಾನೆ, ನೀವೆಲ್ಲ ಸೇರಿ ನನ್ನ ಕರ್ಕೊಂಡು ಬಂದುಬಿಟ್ರಿ, ಇವನೇನೋ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೆ. ಯಾವುದೋ ನಾಟಿ ಔಷಧಿ ಮಾಡಿಕೊಡ್ತಾನೆ, ಇಲ್ಲ ಏನೋ ಒಂದು ಅರ್ಕೆ ತೀರ್ಸಕ್ಕೆ ಹೇಳ್ತಾನೆ. ಆ ನಂಬಿಕೆ ಮೂಲಕವಾಗಿ ನಾನು ಬಂದುಬಿಟ್ಟೆ. ಆದರೆ ಇವನ್ ಯೋರ್ದಾನ್ ಒಳಗೆ ಹೋಗಿ 7 ಸಲ ಮುಳುಗು ಅಂತ ಹೇಳ್ತಾ ಇದ್ದಾನಲ್ಲ, ಇದು ನಮ್ಮ ರಾಜ್ಯದಲ್ಲಿ ಇಲ್ಲದೇ ಇರುವಂಥ ನದಿಗಳ. ನಿನ್ನ ಬಿಡುಗಡೆಗೆ ದೇವರು ಒಂದು ಸ್ಥಳ ನೇಮಕ ಮಾಡಿ, ಒಂದು ಸಮಯ ನೇಮಕ ಮಾಡಿರ್ತಾನೆ. ಆ ಸಮಯ ಬರೋವರೆಗೂ ನಿನಗೆ ಬಿಡುಗಡೆ ಆಗಲ್ಲ. ಆ ಸ್ಥಳ ಬರೋವರೆಗೂ ದೇವರು ನಿನಗೆ ಬಿಡುಗಡೆ ಮಾಡಲ್ಲ. ಪ್ರಿಯ ಸಹೋದರಿಯೇ, ದೇವರು ಹೇಳ್ತಾನೆ, ಎಲ್ಲದಕ್ಕೂ ಒಂದು ಸಮಯ. ಆ ಸಮಯ ಬರೋವರೆಗೂ ವಿಶ್ವಾಸಿ ತಾಳ್ಮೆಯಿಂದ ಇರಬೇಕು. ಆ ತಾಳ್ಮೆ ಇರುವಾಗಲೇ ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡಿದ ದೇವರು ನಿನಗೆ ಆಶೀರ್ವಾದ ಮಾಡ್ತಾನೆ. ಸುಮ್ಮನೆ ದೇವರು ಅಬ್ರಾಹ್ಮನಿಗೆ ನಿನ್ನ ದೇಶಕ್ಕೆ ಮೂಲ ತಂದೆ ಅಂತ ಹೇಳಲಿಲ್ಲ, ನಿನ್ನ ದೇಶಕ್ಕೆ ನಂಬಿಗಸ್ತನು ಅಂತ ಹೇಳಲಿಲ್ಲ. ನಂಬಿಕೆಗೆ ಮೂಲ ಅಂತ ನಿನಗೆ ದೇವರು ಅಬ್ರಾಹ್ಮನಿಗೆ ಯಾಕೆ ಹೇಳಿದ್ರು ಅಂದರೆ, ಆ ನಂಬಿಕೆಯಲ್ಲಿ ಅವನು ಅಲ್ಲಾಡಲೇ ಇಲ್ಲ. ಆ ವಾಗ್ದಾನ ನೆರವೇರೋ ದಿನದ ತನಕ ಅವನ ನಂಬಿಕೆ ಬಿದ್ದೋಗಲಿಲ್ಲ. ಅವನಿಗೆ ಕೋಪ ಬರಲೇ ಇಲ್ಲ, ಅಪನಂಬಿಕೆ ಬರಲೇ ಇಲ್ಲ, ಸಂದೇಹ ಬರಲೇ ಇಲ್ಲ. ದೇವರು ಕೊಡ್ತಾನೆ ಅಂತಾನೆ ಮಾತ್ರ ಅವನೆಂಥ ಶೋಧನೆಗಳು ಬಂದಾಗಲೂ ಅವನು ನಂಬಿಗಸ್ತನಾಗೇ ಇದ್ದ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವಜನರೇ, ನಾಮಾನ್ ಎಲೀಷನ ಮಾತನ್ನು ಕೇಳೋದಕ್ಕೆ ಆರಂಭದಲ್ಲಿ ತಡಕಾಡಿದ್ರು. ಅವನು ಯಾವಾಗ ಮಾತು ಕೇಳೋಕೆ ಒಪ್ಕೊಂಡ್ನೋ ಆಗಲೇ ದೇವರು ಬಿಡುಗಡೆ ಕೊಟ್ಟಿದ್ದು. ಯೋರ್ದಾನ್ ಒಳಗೆ ಹೋಗುವಾಗ ಅವನು ಆಳು ಹೇಳ್ತಾನೆ, ಗುರುಗಳೇ, ವೈದ್ಯರು ಹೇಳಿದ ಮಾತನ್ನು ನೀವು ಕೇಳ್ತಿರಲ್ಲ,
ಅದೇ ಪ್ರಕಾರವಾಗಿ ಈ ಪ್ರವಾದಿ ಹೇಳಲ್ಪಟ್ಟ ಮಾತನ್ನ ಒಂದೇ ಒಂದು ಸಲ ನೀವು ಕೇಳ್ರಿ, ಒಂದೇ ಒಂದು ಸಲ ನೀವು ಕೇಳಿ ನೋಡ್ರಿ, ನಿಮಗೆ ನಿಶ್ಚಯವಾಗಿಯೂ ಬಿಡುಗಡೆ ಕೊಡುತ್ತೆ. ಆ ನಾಮಾನನಲ್ಲಿ ಆ ಕಾನ್ಫಿಡೆನ್ಸ್ ಇರಲಿಲ್ಲ, ಅವನ ಆಳಿನಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು. ಯಾವಾಗ ಆಳು ಹೇಳ್ತಾನೆ, ದಯಮಾಡಿ ಪ್ರವಾದಿಯ ಮಾತನ್ನು ಕೇಳ್ರಿ, ಆ ಮಾತಲ್ಲಿ ಯಾವುದೋ ಒಂದು ರಹಸ್ಯ ಅಡಗಿರುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಸಭಾಪಾಲಕರ ಮಾತನ್ನು ನೀವು ಕೇಳಬೇಕು. ಸಭಾಪಾಲಕರ ಮಾತಲ್ಲಿ ದೇವರು ಪ್ರವಾದನೆ ಇಟ್ಟಿರ್ತಾನೆ, ಬಿಡುಗಡೆ ಇಟ್ಟಿರ್ತಾನೆ, ಸ್ವಸ್ಥತೆ ಇಟ್ಟಿರ್ತಾನೆ, ಆಲೋಚನೆ ಇಟ್ಟಿರ್ತಾನೆ. ಒಳ್ಳೆಯದಕ್ಕಾಗಿಯೇ ದೇವರು ನಿಮಗೋಸ್ಕರ ಮಾತನಾಡ್ತಾನೆ. ಅದಕ್ಕೆ ಪೌಲ್ ಬರೀತಾನೆ, ನಿಮ್ಮ ಸಭಾಪಾಲಕರ ಮಾತನ್ನು ಕೇಳ್ರಿ, ನಿಮಗೆ ಹಿತವಾದದನ್ನೇ ದೇವರು ಮಾತನಾಡಿಸ್ತಾನೆ. ದೇವರು ಹೇಳ್ತಾನೆ, ನಿಮ್ಮ ವಿಷಯದಲ್ಲಿ ಅಹಿತಕರವಾದ ಯೋಚನೆ ನಾನು ಇಟ್ಕೊಂಡಿಲ್ಲ, ಹಿತಕರವಾದ ಯೋಚನೆ. ಒಂದು ಆಮೇಲೆ ಹೇಳ್ರಿ. ನನ್ನ ದೇವರು ಇವತ್ತು ಹೊಸ ತಿಂಗಳಲ್ಲಿ ಈ ಸಭೆಗೂ ನಮಗೂ ವಾಗ್ದಾನ, ಹೊಸ ಕಾರ್ಯ ನಾನು ಮಾಡ್ತೇನೆ, ಹೊಸ ಕಾರ್ಯ ಮಾಡ್ತಾನೆ. ಪ್ರಿಯ ಸಹೋದರಿಯೇ, ಆಫ್ಟರ್ ಆಲ್ ಈ ಏರಿಯಾದ ಕೌನ್ಸಿಲರ್ ಹೇಳೋ ಮಾತನ್ನ ಕೇಳ್ತೇವೆ, MLA ಹೇಳೋ ಮಾತನ್ನ ಕೇಳ್ತೇವೆ, ಮಿನಿಸ್ಟರ್ ಹೇಳೋ ಮಾತನ್ನ ಕೇಳ್ತೇವೆ. ಆದರೆ ಪರಲೋಕದ ದೇವರು ಹೇಳುವಂಥ ಮಾತನ್ನ ನಿಜವಾಗ್ಲೂ ಕೇಳೋದಾದ್ರೆ ಮನುಷ್ಯನ ಮಾತು ತಪ್ಪಿ ಹೋಗುತ್ತೆ, ದೇವರ ಮಾತು ತಪ್ಪಿ ಹೋಗೋದು. ಅದಕ್ಕೆ ಸಂಗೀತಗಾರನಾದ ದಾವೀದ ಹೇಳ್ತಾನೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳ ಮೇಲೆ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಕಾರಣ ಈ ಲೋಕದ ಜನರ ಮಾತು ತಪ್ಪಿ ಹೋಗುತ್ತೆ. ಸಹಾಯ ಮಾಡ್ತೇವೆ ಅಂತ ಹೇಳೋರು ತಪ್ಪಿ ಹೋಗ್ತಾರೆ. ಕಡೆಯವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳೋರು ತಪ್ಪಿ ಹೋಗ್ತಾರೆ. ಕರ್ದಾತನು ನಿಮ್ಮನ್ನು ಕೈ ಬಿಡೋದಿಲ್ಲ, ಕರ್ದಾತ ನಿಮ್ಮನ್ನ ಕೈ ಬಿಡೋದಿಲ್ರಿ. ನೋಡಿ, ಈ ಲೋಕದ ಜನ ಜೊತೆಲೇ ಇರ್ತಾರೆ, ತುಂಬ ಪ್ರೀತಿಯಾಗೇ ಇರ್ತಾರೆ, ಅನ್ಯೂನ್ಯತೆಯಾಗೇ ಇರ್ತಾರೆ. ಆದರೆ ಸಣ್ಣ ಸಮಸ್ಯೆ ಬಂದಾಗ, ಸಣ್ಣ ತೊಂದರೆಗಳಾದಾಗ, ಮನಸ್ಸಿಗೆ ಗಾಯ ಆದಾಗ ನಮ್ಮ ಜೊತೆ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರ ಮಾತೆಲ್ಲ ಮರ್ತೋಗ್ಬಿಡ್ತೇವೆ, ಅವರ ಭಾಷೆಗಳೆಲ್ಲ ಮರ್ತೋಗ್ತೇವೆ, ವಾಗ್ದಾನಗಳು ಮರ್ತೋಗ್ತಾರೆ. ಕಾರಣ ಏನು? ನೋವಾಗಿದೆ, ಅವ್ರು ಈಗ ಬಂದುಬಿಟ್ರು, ಅವ್ರು ಈಗ ಅಂದುಬಿಟ್ರು, ಅವ್ರು ನನಗೆ ಕೊಡಬೇಕಾಗಿದ್ದು ಕೊಡಲಿಲ್ಲ. ಇದು ಮನುಷ್ಯನ ಸ್ವಭಾವ, ಸ್ವಾಭಾವಿಕ ಸ್ವಭಾವ. ಆದರೆ ಕ್ರಿಸ್ತನ ಸ್ವಭಾವ ಏನು ಗೊತ್ತಾ? ಅವನು ಹೇಳ್ತಾನೆ, ನಿಮಗೋಸ್ಕರ ನಾನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೇನೆ, ನಾನು ದೇವರಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ರಕ್ತದಡಿಯಲ್ಲಿ ಇವ್ರನ್ನ ರಕ್ಷಣೆಗೆ ಕೊಂಡು ತರ್ತೇನೆ, ನನ್ನ ನಂಬುವವರಿಗೆ ರಕ್ಷಣೆ ಕೊಡ್ತೇನೆ. ಅದು ಒಂದು ದಿನದ ರಕ್ಷಣೆ ಅಲ್ಲ, ಜೀವ ಇರೋ ದಿನದ ತನಕ, ಜೀವ ಇರೋ ದಿನದ ತನಕ ನಾನು ಅವರಿಗೆ ರಕ್ಷಣೆ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೀನಿ. ಯೇಸು ಮಾರ್ಪಟ್ಟಿಲ್ಲ, ಯೇಸು ಮಾರ್ಪಟ್ಟಿಲ್ಲ. ಸಹೋದರ ಸಹೋದರಿ, ನೀನು ಬಿಟ್ಟು ಹೋದಾಗಲೂ, ನೀನು ಆಲಯಕ್ಕೆ ಬರದೆ ಹೋದಾಗಲೂ, ಪ್ರಾರ್ಥನೆ ಮಾಡದೆ ಹೋದಾಗಲೂ, ನೀನು ಕೋಪ ಪಟ್ಟಾಗಲೂ, ನೀನು ದೇವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರು, ಹೊಟ್ಟೆ ಕಿಚ್ಚುಪಟ್ಟಾಗಲೂ, ದೇವರಿಗೆ ವಿರುದ್ಧವಾಗಿ ಇಲ್ಲ ಸಲ್ಲದನ್ನು ಮಾತನಾಡಿ ಬಂದಾಗಲೂ, ಸಭೆಗೆ ವಿರುದ್ಧವಾಗಿ ನಡೆದಾಗಲೂ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ನಡೆದಾಗಲೂ ಕರ್ದಾತ ನಂಬಿಗಸ್ತ. ಅವನು ನಮ್ಮನ್ನು ಬಿಟ್ಟು ಹೋಗಿಲ್ಲ. ನೀನು ಪಾಪ ಮಾಡುವಾಗ ಬಿಟ್ಟು ಹೋಗಿಲ್ಲ, ತಪ್ಪಾದ ದಾರಿಯಲ್ಲಿ ಅಡ್ಡದಾರಿಯಲ್ಲಿ ಹೋಗುವಾಗ ನನ್ನ ದೇವರು ಬಿಟ್ಟು ಹೋಗಿಲ್ಲ. ನಿನಗೋಸ್ಕರ ಇವತ್ತಿಗೂ ಕಾಯ್ತಾ ಇದ್ದಾನೆ, ನಿನಗೋಸ್ಕರ ಇವತ್ತಿಗೂ ಕಾಯ್ತಾ ಇದ್ದಾನೆ. ಬಿಕಾಸ್ ಆಫ್ ನಿನ್ನ ಆತ್ಮ ನಾಶ ಆಗಿ ಹೋಗಬಾರ್ದಂತೆ. ದೇವರು ನಮ್ಮನ್ನು ನಾಶಪಡಿಸಬೇಕು ಅನ್ನೋದಾಗಿದ್ದರೆ ಯಾವಾಗಲೂ ನಾಶ ಮಾಡ್ಬೋದಾಗಿತ್ತು.
ಇವತ್ತು ನನ್ನ ದೇವರ ತಾಳ್ಮೆ ಅಪಾರವಾದದ್ದು. ಆ ತಾಳ್ಮೆ ಇವತ್ತಿಗೂ ನನಗಾಗಿ ನಿನಗಾಗಿ ಕಾಯ್ತಾ ಇದೆ. ಆ ಪ್ರೀತಿಯ ನಿಮಿತ್ತ, ಆ ಸಹನೆ ನಿಮಿತ್ತ ನನ್ನ ಮಗ ಇವತ್ತು ಚೇಂಜ್ ಆಗ್ತಾನೆ, ನನ್ನ ಮಗಳು ಇವತ್ತು ಚೇಂಜ್ ಆಗ್ತಾಳೆ. ಅವನಲ್ಲಿ ಬೇಡದಿರತಕ್ಕಂಥ ಸಂಗತಿಗಳನ್ನ ನನ್ನ ಬಳಿಗೆ ಬರೋಕ್ಕೆ ಮುಂಚೆ ಅವನು ಬಿಟ್ಟು ಬಿಡ್ತಾನೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇದ್ದಾನೆ. ಅವನು ನನ್ನ ಮಗ, ಅವನು ನನ್ನ ಮಗಳು ಅಂತ ಇವತ್ತು ಸೈತಾನ್ ಹೋಗಿ ಯೇಸು ಹತ್ರ ಮಾತನಾಡುವಾಗಲ್ಲ, ಯೇಸು ಎದೆ ತಟ್ಟಿ ಹೇಳ್ತಾನೆ, ಈ ಕುಟುಂಬ ನನ್ನದು, ಈ ಜನ ನನ್ನವರು ಅಂತಲೇ ಹೇಳ್ತಾ ಇದ್ದಾನೆ. ನೀವು ತಪ್ಪು ಮಾಡಿದ ತಕ್ಷಣ ದೇವರು ಇವ್ರು ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೈತಾನ್ ಹೋಗಿ ನಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ, ನೋಡಿ ನಿನ್ನ ಮಗ ಫಿಲಮ್ ನೋಡ್ತಾ ಇದ್ದಾನೆ, ನಿನ್ನ ಮಗ ಪಾಪ ಮಾಡ್ತಾ ಇದ್ದಾನೆ, ನಿನ್ನ ಮಗ ಕುಡಿತಾ ಇದ್ದಾನೆ, ನಿನ್ನ ಮಗ ಮೋಸ ಮಾಡ್ತಾ ಇದ್ದಾನೆ ಅಂತ. ಒಂದು ಸೇವಕರ ಬಳಿ ಒಬ್ಬ ದೊಡ್ಡ ಅಧಿಕಾರಿ ಮೊಣಕಾಲು ಹಾಕಿ ಅವನು ಕೇಳ್ತಾನೆ, ಅಯ್ಯ ನನಗೆ ಕುಡಿಯೋ ಚಟ, ಎಷ್ಟೋ ವರ್ಷಗಳಿಂದ ನಾನು ಕುಡಿಕೊಂಡು ಬರ್ತಾ ಇದ್ದೇನೆ, ನನ್ನ ಜೀವಿತ ಹಾಳಾಗಿ ಹೋಗ್ತಾ ಇದೆ, ನನ್ನ ಜೀವನ ನಾಶವಾಗಿ ಹೋಗ್ತಾ ಇದೆ, ಈ ಕುಡುಕುತನದ ಚಟದಿಂದ ನನ್ನನ್ನು ಬಿಡಿಸೋರು ಯಾರು? ಯೇಸು ನಿಜವಾಗಲೂ ನನಗೆ ಬಿಡುಗಡೆ ಮಾಡಿ ಹೊಸ ಜೀವಿತವನ್ನು ಕೊಡ್ತಾನ ಅಂತ ಅವನು ನಂಬಿಕೆಯಿಂದ ಬಂದು ಕೇಳ್ತಾನಂತ. ಆ ಸೇವಕರು ಹೇಳ್ತಾರೆ, ನೀನೊಂದು ದೊಡ್ಡ ತೀರ್ಮಾನ ಮಾಡಿ ದೃಢ ನಿರ್ಧಾರದಿಂದ ಇವತ್ತೇ ನೀನು ಬಿಡೋದಾದರೆ ನನ್ನ ದೇವ್ರು ನಿನ್ನ ಲೈಫಲ್ಲಿ ಹೊಸ ಕಾರ್ಯ ಮಾಡ್ತಾರೆ. ಆಗಲೇ ಜಗ್ಗು ಅವ್ರು ಹೇಳಿದ್ರು, ನನ್ನ ಜೊತೆ ಇದ್ದಂಥ 4 ಜನ ಕುಡಿಯೋದು ಬಿಟ್ಟುಬಿಟ್ರು ಅಂತ. ನಿಜವಾಗ್ಲೂ ಸಂತೋಷ. ಜಗ್ಗು ಅವ್ರ ಜೊತೆ ಇರೋವರೆಗೂ ಮಾತ್ರ ಬಿಡಬಾರ್ದು, ಜಗ್ಗು ಅವ್ರ ಜೊತೆ ಇಲ್ಲದೆ ಹೋದ್ರೂ ಕುಡಿಯೋದು ಬಿಡಬೇಕು. ಅವ್ರ ಜೀವ ಇರೋದು ದಿನದ ತನಕ ಅವರು ದೇವರಿಗೋಸ್ಕರ ಕುಡಿಯೋದು ಬಿಡಬೇಕು, ಪಾಪ ಮಾಡೋದು ಬಿಡಬೇಕು, ಮೋಸ ಮಾಡೋದು ಬಿಡಬೇಕು, ಜಗಳ ಆಡೋದು ಬಿಡಬೇಕು, ಹೊಟ್ಟೆ ಕಿಚ್ಚು ಪಡೋದು ಬಿಡಬೇಕು. ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನು ನಾನು ಬಿಡಲೇಬೇಕು. ಯಾರು ಬಿಡ್ತಾರೋ ಅವರ ಲೈಫಲ್ಲಿ ನೂತನ ಕಾರ್ಯ, ಅವರ ಮನೆಯಲ್ಲಿ ನೂತನ ಕಾರ್ಯ. ದೇವರು ಹೇಳ್ತಾನೆ, ಅವನನ್ನೇ ನಾನು ನೂತನ ಸೃಷ್ಟಿ ಮಾಡಿಬಿಡ್ತೇನೆ. ಪ್ರಿಯ ಸಹೋದರ ಸಹೋದರಿ, ನಾಮಾನ್ ಎಲೀಷನ ಮಾತನ್ನು ಕೇಳಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗ್ದ. 1 ಸಲ ಮುಳುಗ್ತಾನೆ, ಏನೂ ಆಗೋದಿಲ್ಲ. 2 ಸಲ ಮುಳುಗ್ತಾನೆ, ಏನೂ ಆಗೋದಿಲ್ಲ. 4 ಸಲ ಆಯಿತು, 5 ಸಲ ಆಯಿತು, 6 ಸಲ ಆಯಿತು. ಅವನು ಮುಳುಗಿದಾಗೆಲ್ಲ ಎದ್ದು ಎದ್ದು ಯಾರನ್ನ ನೋಡ್ತಾ ಇದ್ದಾನೆ? ತನ್ನ ಆಳನ್ನು ನೋಡ್ತಾ ಇದ್ದಾನೆ. ನೀನೆಲ್ಲ ಹೇಳಿದ್ದು 6 ಸಲ ಆಗೋಯ್ತು, ನನಗೆ ಯಾವ ಗುಣನೂ ಆಗಿಲ್ವಲ್ಲ. ಇವತ್ತಿಂಥ ಜನ ಅನೇಕರು ಸಭೆಯಲ್ಲಿದ್ದಾರೆ. ನಾವು ಯೇಸುನ ನಂಬಿ ಬಂದೋ, ನಮಗಿನ್ನೂ ಬಿಡುಗಡೆ ಆಗಿಲ್ವಲ್ಲ, ಸಮಾಧಾನ ಸಿಕ್ಕಿಲ್ವಲ್ಲ, ನಮ್ಮ ಆಶೀರ್ವಾದ ಬಂದಿಲ್ವಲ್ಲ, ನಮ್ಮ ಬಿಸ್ನೆಸ್ನಲ್ಲಿ ಯಾವ ಡೆವಲಪ್ಮೆಂಟ್ ಇಲ್ವಲ್ಲ. ಎಷ್ಟೋ ಹೆಂಡತಿಯರು ಗಂಡನಿಗೆ ಬೈತಾರೆ, ಆ ಚರ್ಚಿಗೆ ಕರ್ಕೊಂಡೋಗಿ ನಮಗೇನು ಲಾಭ ಬಂತು ಅಂತ. ಇದೇ ಥರ ಹೆಂಡತಿಯರಿಗೆ ಗಂಡಂದಿರು ಬೈತಾ ಇದ್ದಾರೆ, ಆ ದೇವರ ಬಳಿಗೆ ಹೋಗಿ ನಮಗೆ ಲಾಭ ಏನು? ಅನೇಕರ ಪ್ರಶ್ನೆ ಇವತ್ತು. ಪ್ರಿಯ ಸಹೋದರಿ, ನೀನು ಜೀವಿಸ್ತಾ ಇರೋದು ದೇವರ ಕೃಪೆ, ನಾವು ಬದುಕಿ ಬಾಳ್ತಾ ಇರೋದು ದೇವರ ಕೃಪೆ. ಎಷ್ಟೋ ಜನ ರಾತ್ರಿ ಮಲಗಿದವ್ರು ಬೆಳಗ್ಗೆ ಎದ್ದೇಳ್ತಾ ಇಲ್ಲ, ಹೊರಗೋದವರು ಮನೆಗೆ ಬರ್ತಾ ಇಲ್ಲ. ಇವತ್ತು ಆಕ್ಸಿಡೆಂಟ್ಗಳಿಂದ, ಅನಾರೋಗ್ಯಗಳಿಂದ. ಆಗಲೇ ಒಬ್ಬರು ಸಿಸ್ಟರ್ ಹೇಳಿದ್ರು, ಹಾವು ಬಂದುಬಿಟ್ಟಿತ್ತು, ಹಾವು ವಿಷ ಜಂತು, ಅದಕ್ಕೆ ಇಡೀ ಪ್ರಪಂಚದ ಜನ ಭಯಪಡ್ತಾರೆ. ಅದು ಕಚ್ಚಿಬಿಟ್ರೆ ಬದುಕೋದಿಲ್ಲ ಅಂತ. ಕೆಲವೊಂದು ಹಾವು ಕಚ್ಚಿದ್ರೆ ಬದುಕ್ತಾರೆ, ಕೆಲವೊಂದು ಹಾವು ಕಚ್ಚಿದ್ರೆ ಸತ್ತೋಗ್ಬಿಡ್ತಾರೆ. ಅದು ದೇವರಿಗೆ ಸ್ತೋತ್ರ. ನಮ್ಮ ದೇವರ ವಾಗ್ದಾನ ಏನು ಗೊತ್ತಾ? ಗೊತ್ತಿಲ್ಲದೆ ವಿಷ ಪದಾರ್ಥಗಳನ್ನು ನೀವು ತಿಂದರೂ ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ. ಒಂದು ಆಮೇಲೆ ಹೇಳ್ರಿ. ನನ್ನ ಯೇಸುವಿನ ವಾಗ್ದಾನ ಏನು? ಗೊತ್ತಿಲ್ಲದೆ, ಗೊತ್ತಿದ್ದರೂ ಅಲ್ಲ, ಗೊತ್ತಿಲ್ಲದೆ ನಿಮ್ಮ ಸ್ನೇಹಿತರು ವಿಷ ಹಾಕಿಬಿಟ್ರೆ, ಗೊತ್ತಿಲ್ಲದೆ ತಗೋರು ವಿಷ ಹಾಕಿಬಿಟ್ರೆ ಇದ್ದೀರಾ?
ಗೊತ್ತಿಲ್ಲದೆ ಒಂದು ವೇಳೆ ವಿಷ ಪದಾರ್ಥಗಳನ್ನು ನಾವು ತಿಂದುಬಿಟ್ರೆ ನನ್ನ ದೇವರು ಪ್ರಾಮಿಸ್ ಮಾಡಿದ್ದಾನೆ. ಯಾರಿಗೆ? ಯಾರಿಗೆ? ವಿಶ್ವಾಸಿಗೆ. ವಿಶ್ವಾಸಿ ಅಂದರೆ ಏನು? ದೇವರ ಮೇಲೆ ಆತುಕೊಂಡವರಿಗೆ ವಿಶ್ವಾಸಿ, ಯೇಸುವನ್ನು ಹಿಂಬಾಲಿಸುವವರಿಗೆ ವಿಶ್ವಾಸಿ, ಯೇಸುವಿನ ಮಾತನ್ನು ಕೇಳುವವರಿಗೆ ವಿಶ್ವಾಸಿ, ಅವನ ಆಜ್ಞೆಗಳನ್ನು ಪರಿಪಾಲನೆ ಮಾಡುವವರು ವಿಶ್ವಾಸಿ. ಎಲ್ಲರಿಗೂ ವಿಶ್ವಾಸಿ ಅಂತ ಕರೆಯೋಕ್ಕಾಗಲ್ಲ. ಕರೆಯೋಕ್ಕಾಗುತ್ತಾ? ಎಲ್ಲರಿಗೂ ಡಾಕ್ಟರ್ ಅಂತಾರ. ಆ ಡಾಕ್ಟ್ರು ಟ್ರೈನಿಂಗ್ ತಗೊಬೇಕು, ನಿಯತ್ತಾಗಿ ಸರ್ಕಾರದಿಂದ ಸರ್ಟಿಫಿಕೇಟ್ ಹೊಂದ್ಕೊಳ್ಬೇಕು, ಜನರ ಸೇವೆ ಮಾಡಬೇಕು. ಅವ್ರು ಕೊಡೋ ಮೆಡಿಷನ್ ಆ ಜನಗಳಿಗೆ ಗುಣವನ್ನು ತರಬೇಕು. ಅವರಿಗೆ ಡಾಕ್ಟರ್ ಅಂತ ಕರೀತಾರೆ. ಎಲ್ಲರಿಗೂ ಡಾಕ್ಟರ್ ಅಂತ ಕರೆಯೋಕ್ಕಾಗಲ್ಲ. ಈ ಲೋಕದ ಒಂದೊಂದು ಪದವಿಗಳಿಗೆ ಅದರದೇ ಆದ ಪ್ರಯಾಸವನ್ನು ಪಡುವುದರ ಮೂಲಕವಾಗಿ ಆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಸಾಧ್ಯ. ಆದರೆ ದೇವರ ಮಕ್ಕಳಿಗೆ ದೇವರಿಂದ ಕೊಡುವಂಥ ಒಂದು ಬಿರುದೇನಪ್ಪ ಅಂದರೆ, ಇವನು ನನ್ನ ವಿಶ್ವಾಸಿ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ನಾಮಾನ್ 7ನೇ ಸಾರಿ ಯೋರ್ದಾನ್ ಹೊಳೆ ಒಳಗಡೆ ಅವನು ಮುಳುಗಿ ಎದ್ದೇಳುವಾಗ ಅವನ ಕಣ್ಣುಗಳೇ ನಂಬಕ್ಕಾಗದಂಥ ಒಂದು ಸೂಚಕ ಕಾರ್ಯವನ್ನು, ಅದ್ಭುತ ಕಾರ್ಯವನ್ನು ಪರಲೋಕದ ದೇವರು ಅವನ ಮೇಲೆ ನಂಬಿಕೆ ಇಟ್ಟವರಿಗೆ ನಿರಾಸೆ ಪಡಿಸೋ ದೇವರಲ್ಲ, ಆಶಾಭಂಗ ಪಡಿಸೋ ದೇವರಲ್ಲ, ಅವನು ನಾಚಿಕೆ ಹೊಂದುವ ರೀತಿಯಲ್ಲಿ ಮಾಡೋ ದೇವರಲ್ಲ. ನಂಬಿಕೆ ಇಟ್ಟು ಯಾರೇ ಬರೋದಾದರೂ ಅವರಲ್ಲಿ ಅದ್ಭುತವನ್ನು ದೇವರು ಮಾಡೇ ಮಾಡ್ತಾನೆ. ಆದ ಕಾರಣ ಯೇಸು ಹೇಳ್ತಾನೆ, ನಿಮ್ಮ ನಂಬಿಕೆ ಅಂತೆ ನಿಮಗಾಗಲಿ, ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ನೀನು ನಂಬಿದರೆ ದೇವರ ಮಹಿಮೆನ ಕಾಣ್ತೀಯ. ನಾಮಾನ್ ಮುಳುಗೋಕ್ಕಿಂತ ಅವನ ಆಳಿಗೆ ತುಂಬ ಭಯ ಇತ್ತು. ಅಯ್ಯೋ ದೇವರೇ, ಒಂದು ವೇಳೆ ಇವನು ಈ ರೋಗ ಹೋಗಲಿಲ್ಲ ಅಂದರೆ ನನ್ನ ಬಿಡಲ್ಲ ಅವನು ಅಂತ. ಅವನ ಭಕ್ತಿ ನಂಬಿಕೆಗೆ ಆಧಾರವಾಗಿ ಎಲೀಷನ ಹೇಳ್ತಾನೆ ರಾಜನಿಗೆ, ನಿಮ್ಮ ರಾಜ್ಯದಲ್ಲಿ ದೇವರ ಅಭಿಷಕ್ತನೊಬ್ಬನಿದ್ದಾನೆ, ನಿಮ್ಮ ರಾಜ್ಯದಲ್ಲಿ ದೇವರ ಅಭಿಷಕ್ತನಿದ್ದಾನೆ, ದೇವರ ಮನುಷ್ಯನಿದ್ದಾನೆ, ದೇವರ ನಾಮದಲ್ಲಿ ಬಿಡುಗಡೆ ಮಾಡೋದಕ್ಕೆ ದೇವರು ಇಟ್ಟಿರುವಂಥ ಒಂದು ಅಭಿಷಕ್ತ. ಪ್ರಿಯ ಸಹೋದರಿ, ನಮಗೋಸ್ಕರ ದೇವರು ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ, ಎಲ್ಲಿ ದೇವರ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ. ಅದಕ್ಕೆ ದೇವರು ಈ ತಿಂಗಳಲ್ಲಿ ಕರ್ತನ ಮೇಜಿನ ಆರಾಧನೆಯಲ್ಲಿ ನಮಗೆ ಕೊಡುವಂಥ ಒಂದು ವಾಗ್ದಾನ, ಹೊಸ ಕಾರ್ಯ ನಾನು ಮಾಡ್ತೇನೆ, ನಾನು ಹೊಸ ಕಾರ್ಯ ಮಾಡ್ತೇನೆ, ನಿಮ್ಮ ಒಳಗಡೆ ಹೊಸತನ್ನು ರೂಪಿಸ್ತೇನೆ. ಇವತ್ತು ಯಾರೆಲ್ಲ ಹಳೇದನ್ನು ಬಿಡೋಕ್ಕೆ ಇಷ್ಟಪಡ್ತಿರೋ, ಹೊಸ ಕಾರ್ಯ ಮಾಡಲಿಕ್ಕೆ ದೇವ್ರ ಶಕ್ತನಾಗಿದೆ. ನಮ್ಮಲ್ಲಿ ಯಾವುದು ಬಿಡೋಕ್ಕಾಗ್ತಾ ಇಲ್ಲ, ನಾನು ದೇವ್ರನ್ನ ಕೇಳ್ರಿ. ನಮ್ಮಿಂದ ಸಾಧ್ಯ, ದೇವರಿಂದ ಬಿಡೋದಕ್ಕೆ ಸಾಧ್ಯ. ದೇವರಿಂದ ನಮ್ಮನ್ನು ಬಿಡಿಸೋದಕ್ಕೆ ಸಾಧ್ಯ, ಮಾರ್ಪಡಿಸೋದಕ್ಕೆ ಸಾಧ್ಯ. ಅಸಾಧ್ಯವಾದದನ್ನು ಸಾಧ್ಯ ಮಾಡಲಿಕ್ಕೆ ಯೇಸುವಿನಿಂದ ಸಾಧ್ಯ. ಆದ ಕಾರಣ ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ, ನಾನು ನಿಮಗೊಂದು ಹೊಸ ವಾಗ್ದಾನ ಮಾಡ್ತೇನೆ, ಹೊಸ ಕಾರ್ಯವನ್ನು ನಿಮ್ಮಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇನೆ. ಭಯ ಪಡಬೇಡ್ರಿ. ಇವತ್ತು ನಿಮ್ಮ ಜೀವಿತ ಹೊಸದು ಮಾಡಲಿಕ್ಕೆ ಸಾಧ್ಯ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡಲಿಕ್ಕೆ ದೇವರಿಗೆ ಸಾಧ್ಯ, ಹೊಸ ಆರೋಗ್ಯ ಕೊಡಲಿಕ್ಕೆ ದೇವರಿಗೆ ಸಾಧ್ಯ. ನಿಮ್ಮಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಪ್ರಯತ್ನ ಪ್ರಯಾಸಗಳಲ್ಲಿ ಅಸಾಧ್ಯವಾದದನ್ನು ನಿಮ್ಮ ಮನೆ ಮೂಲಕ ದೇವರು ಹೊಸದು ಮಾಡಲಿಕ್ಕೆ ಸಾಧ್ಯ. ಮೊದಲು ನಿಮಗೆ ನೂತನ ಮಾಡ್ತಾನೆ, ನಂತರ ನಿಮ್ಮ ಒಳಗಡೆ ಇರೋ ಜನಗಳಲ್ಲಿ ನೂತನ ಮಾಡ್ತಾನೆ, ನಿಮ್ಮ ಗ್ರಾಮದಲ್ಲಿ ನೂತನ ಕಾರ್ಯಗಳನ್ನ ತರಿಸ್ಕೊಂಡ್ಬರ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ಮೊದಲು ನೀನು ನಂಬು, ನಂತರ ನಾನು ಎಲ್ಲರನ್ನ ನಂಬುವಂತೆ ಮಾಡ್ತೇನೆ. ಹಲ್ಲೆಲೂಯಾ. ಮೊದಲು ಯಾರಿಗೆ ದೇವರ ಮೇಲೆ ನಂಬಿಕೆ ಇರಬೇಕು? ನೀವು ಹೇಳ್ರಿ, ನನಗೆ. ಮೊದಲು ನನಗೆ ನಂಬಿಕೆ ಇರಬೇಕು. ಯಾರಿಗೆ ನಂಬಿಕೆ ಇರಬೇಕು? ಬೇರೆಯವ್ರಿಗೆ ಹೇಳೋಕ್ಕೆ ಮುಂಚೆ ಮೊದಲು ಯಾರಿಗಿರ್ಬೇಕು ನಂಬಿಕೆ? ಬೇರೆಯವ್ರಿಗೆ ಪ್ರೀತಿ ಮಾಡೋಕ್ಕೆ ಮುಂಚೆ ನಮಗೇನಿರಬೇಕು?
ಪ್ರೀತಿ ಮಾಡೋ ಹೃದಯ ಇರಬೇಕು. ಬೇರೆಯವರಿಗೆ ಯೇಸುವಿನ ಬಗ್ಗೆ ಹೇಳಕ್ಕೆ ಮುಂಚೆ ಯೇಸುವಿನ ಮೇಲೆ 100% ಕಾನ್ಫಿಡೆನ್ಸ್ ಯಾರಿಗಿರಬೇಕು? ಸುಮ್ಮನೆ ತೋರಿಸಿಕೊಡಬಾರ್ದು, ಮೊದಲು ಅನುಭವಿಸಿರ್ಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ದೇವರು ಯಾರಂತ ನೀವೇನು ಮಾಡಬೇಕು? ಮೊದಲು ಸವಿದು ನೋಡ್ರಿ. ನನ್ನ ದೇವರು ಯಾರಂತ ನೀವು ಅನುಭವದಿಂದ ಸವಿದು ನೋಡ್ರಿ. ಅನುಭವ ಅಂದರೆ ಏನು? ಆ ಕಾರ್ಯ ನಮ್ಮಲ್ಲಿ ಆಗಿರಬೇಕು. ಆ ಕಾರ್ಯ ನಮ್ಮಲ್ಲಿ ಆಗಿದ್ರೆ ಯೇಸು ಯಾರಂತ ಹೇಳಲಿಕ್ಕೆ ಸಾಧ್ಯ. ಯೇಸುವನ್ನು ಯಾರು ಅನುಭವಿಸಿರಬೇಕು? ನಾನು ಅನುಭವಿಸಿರಬೇಕು. ಅವನು ಯಾರಂತ ನಾನು ತಿಳ್ಕೊಂಡಿರಬೇಕು. ಅವನ ಮಹತ್ವ ಏನು, ಅವನ ಮಹಿಮೆ ಏನು, ಅವನೆಂಥ ದೇವರು, ಅವನೆಂಥವನಾಗಿದ್ದಾನೆ, ಅವನಿಂದ ಏನೆಲ್ಲ ಸಾಧ್ಯ, ಅದನ್ನು ನಾನು ಅರಿತಿದ್ರೆ ಬೇರೆಯವ್ರಿಗೆ ಇಂಟ್ರಡ್ಯೂಸ್ ಮಾಡೋದಕ್ಕೆ ಭಾಳ ಸುಲಭ. ನನಗೆ ಯೇಸು ಬಗ್ಗೆ ಗೊತ್ತಿಲ್ಲ ಅಂದರೆ ಯೇಸು ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಪ್ರೀತಿಯ ದೇವ ಜನರೇ, ಈ ಮೇ ತಿಂಗಳು ನಮ್ಮ ಲೈಫಲ್ಲಿ ಡಿಫ್ರೆಂಟ್ ಆಗಿ ದೇವ್ರು ಮಾಡಲಿಕ್ಕಿದ್ದಾನೆ. ಮೇ ತಿಂಗಳಿನ 30 ದಿನವನ್ನು ವಿಶೇಷವಾದ ದಿನವಾಗಿ ದೇವರು ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರ? ಅವ್ರು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಪ್ರಿಯ ಸಹೋದರಿಯೇ, ಇವತ್ತೊಂದು ತೀರ್ಮಾನ, ನಿನ್ನ ಲೈಫನ್ನು ದೇವ್ರು ಚೇಂಜ್ ಮಾಡ್ತಾನೆ. ಒಂದು ತೀರ್ಮಾನ, ನಿನ್ನ ಲೈಫನ್ನು ದೇವ್ರು ಚೇಂಜ್ ಮಾಡ್ತಾನೆ. ಎಷ್ಟು ಜನ ನಂಬ್ತೀರಾ? ಅನೇಕ ವಚನಗಳಿದೆ. ಇವತ್ತು ಸಮಯದ ಅಭಾವ ಇರೋದ್ರಿಂದ ನಾವು ಇದೊಂದೇ ಪಾಯಿಂಟ್, ಆ ಪಾಯಿಂಟಲ್ಲಿ ಏನಿದೆ? ನಾನು ಹೊಸ ಕಾರ್ಯ ಮಾಡ್ತೇನೆ, ನಾನು ಹೊಸತನ್ನು ಮಾಡುವವನಾಗಿದ್ದೆ. ಯಾವುದರಲ್ಲಿ? ಯೆಶಾಯಲ್ಲಿ ನೋಡ್ತೇವೆ 43:19. ನಾನು ಒಂದು ಹೊಸ ವಾಗ್ದಾನ ಮಾಡ್ತೇನೆ, ಒಂದು ಹೊಸ ಕಾರ್ಯವನ್ನು ನಿಮ್ಮಲ್ಲಿ ಮಾಡ್ತೇನೆ. ಪ್ರಕಟಣೆ 21:5 ದೇವರು ಎಲ್ಲವನ್ನ ಹೊಸದಾಗಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ 2 ಕೊರಿಂಥ 5:17 ಹೇಳ್ತದೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ? ದೇವರು ನಮ್ಮನ್ನು ಆಲ್ರೆಡಿ ನೂತನ ಮಾಡಿದ್ದಾನೆ. ಎಷ್ಟು ಜನ ನೂತನ ಆಗಿದ್ದೀರಾ? ಸೌಂಡ್ ಕಡಿಮೆ ಆಗೋಯ್ತು. ಹುಡುಕ ಏನಾಗ್ತಾನೆ? ವ್ಯಭಿಚಾರಿ ಏನಾಗ್ತಾನೆ? ಮೋಸಗಾರ ಏನಾಗ್ತಾನೆ? ಸುಳ್ಳುಗಾರ ಏನಾಗ್ತಾನೆ? ಚಾಡಿ ಹೇಳೋನೇನಾಗ್ತಾನೆ? ಈ ಆಲಯ ಏನಾಗುತ್ತೆ? ಮಿನಿ ಪರಲೋಕ ಆಗುತ್ತೆ. ಮಿನಿ ಪರಲೋಕ ಅಂದರೆ ಸ್ವರ್ಗ ಇದಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಲೋಕದ ದೇವರ ಇಷ್ಟ ಏನು ಗೊತ್ತಾ? ಪ್ರತಿಯೊಂದು ಹೃದಯದಲ್ಲಿ ಪರಲೋಕ ಇರಬೇಕು. ಎಷ್ಟು ಜನ ಹೃದಯ ಪರಲೋಕ ಮಾಡ್ಕೊಳ್ಳೋಕೆ ಇಷ್ಟ? ಪರಲೋಕದಲ್ಲಿ ಏನಿದೆ? ಪರಲೋಕದಲ್ಲಿ ಸ್ವರ್ಗ ಇದೆ, ಸ್ವರ್ಗದಲ್ಲಿ ಪರಲೋಕ ಇದೆ. ಎರಡೂ ಒಂದೇ ರೀ. ಸ್ವರ್ಗದಲ್ಲಿ ಏನಿದೆ ನೋಡೋಣ, 2 ಮಾತೇಳಿ ಬೇಗ ಮುಗಿಸ್ತಾ ಇದ್ದೀನಿ. ಸ್ವರ್ಗದಲ್ಲಿ ಏನಿದೆ? ಸಂತೋಷ ಇದೆ, ಆಮೇಲೆ ಸಮಾಧಾನ ಇದೆ, ಆಮೇಲೆ ಪರಿಶುದ್ಧತೆ ಇದೆ, ಆಮೇಲೆ ಏನಿಲ್ಲ? ಒಂದು ಪರಿಶುದ್ಧ ಇದೆ, ಸಮಾಧಾನ ಇದೆ, ಸಂತೋಷ ಇದೆ. ಅಲ್ಲಿ ಚಿಂತೆ ಕೊಡೋಕ್ಕೆ ಸಾಲದವನು ಬರಲ್ಲ, ರೋಗ ಕೊಡೋಕ್ಕೆ ಸೈತಾನ್ ಬರಲ್ಲ, ಸಮಸ್ಯೆ ಮಾಡೋಕ್ಕೆ ಇಲ್ಲಿನ ಜನ ಬರಲ್ಲ. ಅಲ್ಲಿ ದೇವರಿದ್ದಾನಲ್ಲ, ಅಲ್ಲಿ ನಿತ್ಯ ಸಮಾಧಾನ, ಅಲ್ಲಿ ನಿತ್ಯ ಸಂತೋಷ, ಅಲ್ಲಿ ನಿತ್ಯ ನೆಮ್ಮದಿ. ಅಲ್ಲಿ ನಿಮಗೆ ದುಃಖ ಇಲ್ಲ, ಅಲ್ಲಿ ನಿಮಗೆ ಚಿಂತೆ ಇಲ್ಲ, ಅಲ್ಲಿ ನಿಮಗೆ ರೋಗ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಪೌಲ ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷವಾಗಿರಿ. ದೇವರಲ್ಲಿ ಇವನು ಯಾವಾಗ ಸಂತೋಷವಾಗಿರ್ತಾನೆ? ದೇವರಲ್ಲಿ ಇರತಕ್ಕ ವ್ಯಕ್ತಿ ಯಾವಾಗ ಸಂತೋಷವಾಗಿರ್ತಾನೆ? ನೀವೆಲ್ಲರೂ ಎಲ್ಲ ಟೈಮಲ್ಲಿ ಸಂತೋಷವಾಗಿದ್ದೀರಾ?
ತಲೆನೋವು ಬಂದರೆ ಏನಾಗಿರ್ತೀರ ನೀವು? ತಲೆನೋವು ಬಂದರೆ, ಹೊಟ್ಟೆ ನೋವು ಬಂದರೆ, ಕೈಕಾಲು ನೋವು ಬಂದರೆ ಎಲ್ಲಿರ್ತೀರ ನೀವು? ಸಬ್ಬತ್ತು ದಿನನೂ ನೋಡಲ್ಲ, ಡಾಕ್ಟ್ರನ್ನ ಹಿಡ್ಕೊಂಡು ಹೋಗ್ಬಿಟ್ಟಿರ್ತೀವಿ. ನಿನ್ನ ನಂಬಿಕೆಯಿಂದ ಆಲಯಕ್ಕೆ ಬಾ, ತಲೆನೋವು ಹೋಗುತ್ತೆ, ಹೊಟ್ಟೆ ನೋವು ಹೋಗುತ್ತೆ, ಅನಾರೋಗ್ಯಗಳು ಬಾಯಿ ಹೇಳಿ ಹೋಗುತ್ತೆ. ಯಾರಿಗೆ? 100ಕ್ಕೆ 100% ಯೇಸು ಮೇಲೆ ನಂಬಿಕೆ ಇಟ್ಟವನು. 100ಕ್ಕೆ 90% ಡಾಕ್ಟ್ರು, ಇನ್ನು 10% ಯೇಸು ಅಂದರೆ ದೆವ್ವನೂ ಆಟ ಆಡುತ್ತೆ. ಅದು 100ಕ್ಕೆ 100 ನಂಬಿಕೆ ಇಡಿ. ನಿಮಗೆ ರೋಗ ಇದ್ರೂ ನೀವು ದೇವರಿಗೆ ಸ್ತೋತ್ರ. ನನಗೆ 2 ಡೇಸಿಂದ ಫುಲ್ಲು ಜ್ವರ. ನಾನಿವತ್ತು ಬರೋದಿಲ್ಲ, ಮಂಜುಗೆ ಹೇಳೋಣ ಅಂದ್ಕೊಂಡಿದ್ದೆ. ದೇವ್ರಿಗೆ ಸ್ತೋತ್ರ. ಬೆಳಗ್ಗೆ ಎದ್ದೇಳುವಾಗಲೇ ದೇವರು ಬಲ ಕೊಟ್ಟುಬಿಟ್ಟ. ನನಗೆ ಭಾನುವಾರ ದೇವ್ರ ಮನೇಲಿ ಇರೋಕ್ಕೆ ಆಸೆ. ಭಾನುವಾರ ಮಾತ್ರ ಅಲ್ಲ, ಎಲ್ಲ ದಿನ ದೇವ್ರ ಹತ್ರ ಇರೋಕ್ಕೆ ಆಸೆ. ಯಾರಿಗೆ ಆಸೆ ಬರೋಕ್ಕೆ ಸಾಧ್ಯ? ದೇವರ ವಿಶ್ವಾಸಿಗೆ ಮಾತ್ರ. ಹಲ್ಲೆಲೂಯ. ನೀವೆಷ್ಟು ದೇವ್ರನ್ನ ಹತ್ಕೊಳ್ತೀರೋ ಅಷ್ಟು ನೂತನ ಭಕ್ತಿ, ನೂತನ ಬಲ, ನೂತನ ಶಕ್ತಿ ದೇವರು ನಿಮಗೆ ಕೊಡಲಿಕ್ಕೆ ಸಾಧ್ಯ. ಆದ ಕಾರಣ ಪ್ರೀತಿಯ ದೇವ ಜನರೇ, ದೇವರ ಬಳಿಗೆ ಬರುವವನು ನಿರಾಸೆ ಆಗೋದೇ ಇಲ್ಲ. ಅವನು ದೇವರ ಆತ್ಮನ ಬಲದಿಂದ ತುಂಬಲ್ಪಟ್ಟವನಾಗಿ ಜೀವಿಸ್ತಾನೆ. ಅವನ ಮುಖ ಕಳೆಗೊಂದೋದಿಲ್ಲ, ಅವನು ಯಾವಾಗಲೂ ಪ್ರಕಾಶಮಾನಕ್ಕೊಳಗಾಗಿರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಮುಖವನ್ನು ನೋಡುವಂತಹ ಮಕ್ಕಳ ಮುಖ ಲಜ್ಜೆಗೆಡಲ್ಲ. ಅವನು ಯಾವಾಗಲೂ ಸಂತೋಷವಾಗಿರ್ತಾನೆ. ಆದರೆ ನಾವು ಸ್ವಲ್ಪ ಜನ ಏನಾಗಿದ್ದೇವೆ? ಹಣ ಇದ್ದಾಗ ಒಂದು ಥರ ಸಂತೋಷ, ಹಣ ಇಲ್ಲದೆ ಇದ್ದಾಗ ಒಂದು ರೀತಿ ಸಂತೋಷ, ಮನೆಯಲ್ಲಿ ರೇಷನ್ ಫುಲ್ ಇದ್ದಾಗ ಒಂದು ರೀತಿ ಸಂತೋಷ, ರೇಷನ್ ಇಲ್ಲ ಅಂದಾಗ ಒಂದು ರೀತಿ ಸಂತೋಷ, ಆರೋಗ್ಯ ಇದ್ದಾಗ ಒಂದು ಸಂತೋಷ, ಅನಾರೋಗ್ಯ ಇದ್ದಾಗ ಒಂದು ಸಂತೋಷ. ನೋಡಿ, ದೇವರು ಹೇಳ್ತಾನೆ, ಮಗಳೇ ಮಗನೇ ನೀನೇನು ಮಾಡಬೇಡ, ಹೇಳ್ರಿ, ಭಯಪಡಬೇಡ, ಚಿಂತೆ ಮಾಡಬೇಡ. ನಾವು ಚಿಂತೆನ ಹೆಂಗಿಟ್ಕೊಂಡಿದ್ದೀವಿ? ಕಂತೆ ಚಿಂತೆ ಇಟ್ಕೊಂಡಿದ್ದೀವಿ. ದೇವರ ವಾಗ್ದಾನ ಏನು? ಮಾತಾಡಬೇಡಿ. ದೇವ್ರ ವಾಗ್ದಾನ ಏನು? ದೇವದ ವಾಗ್ದಾನ ಏನು? ಚಿಂತೆನ ಮೂಟೆ ಇಟ್ಕೋ ಅಂತ. ಯಾರ ಕಡೆ ವಾಲ್ಬೇಕು? ನಾವು ಯಾರ ಮಾತು ಕೇಳಬೇಕು? ಏನು ಮಾಡ್ಬೇಕು? ಇವತ್ತಿಂದ ಸಂತೋಷವಾಗಿರ್ಬೇಕಂತ ಸುಮ್ಮನೆ ನಗಾಡ್ಕೊಂಡಿರ್ಬೇಡ್ರಿ, ಆಮೇಲೆ ಹುಚ್ಚ ಅಂದ್ಬಿಡ್ತಾರೆ. ಸಂತೋಷ ಅಂದರೆ ಏನು? ಸಂತೋಷ ಅಂದ್ರೆ ಏನು ರೀ? ಯಾವಾಗಲೂ ನಗಾಡ್ಕೊಂಡಿರೋದ? ಎಲ್ಲ ಟೈಮಲ್ಲಿ ಆ್ಯಕ್ಟಿವ್ ಆಗಿರೋದು. ಆ್ಯಕ್ಟಿವ್ ಆಗಿರೋದಂದ್ರೇನು? ಆ್ಯಕ್ಟಿವ ತೊಗೊಂಡು ಹೋಗೋದಾ? ಮತ್ತು ಚುರುಕಾಗಿರೋದು. ಹೆಂಗಿರಬೇಕು? ಆ್ಯಕ್ಟಿವ್ ಅಂದ್ರೇನು? ಯಾವಾಗಲೂ ಅಸನ್ಮುಖದಿಂದ, ಯಾವುದು ಆಗಲ್ಲ ಅಂತ ಹೇಳಬಾರ್ದು ವಿಶ್ವಾಸಿ. ಆಗದೆ ಇರೋದನ್ನು ಮಾಡೋಕ್ಕೆ ಹೋಗುವಾಗಲೇ ದೇವ್ರಿಗೆ ಜಾಗ ಕೊಡ್ತಾರೆ. ನಾವೇನು ಮಾಡ್ತೀವಿ? ಆಗೋದನ್ನು ಆಗಲ್ಲ ಅಂದ್ಬಿಡ್ತೀವಿ. ಪ್ರಿಯ ಸಹೋದರಿ, ದೇವ್ರ ಮನೇಲಿ ಕಲಿಯೋದು ಭಾಳ ಇದೆ. ಬಂದು ಯೇಸುವಿನ ನಾಮದಲ್ಲಿ ಬಂದು ಕೂತ್ಕೊಂಡು ಹೋಗೋದು ಕಲ್ತಂದಲ್ಲ. ಪ್ರತಿ ಕ್ಷಣ ಕಲಿಯುವಂಥವರಿಗೆ ದೇವರು ಕಲಿಸ್ಕೊಡ್ತಾನೆ. ಏನನ್ನು ಕಲಿಸ್ಕೊಡ್ತಾನೆ? ಸೈತಾನನ ಮೇಲೆ ಯಾವ ರೀತಿ ಯುದ್ಧ ಮಾಡಬೇಕೋ ಅದನ್ನು ಕಲಿಸ್ಕೊಡ್ತಾನಂತೆ. ಯಾರು ಕಲಿಸ್ಕೊಡ್ತಾನೆ? ಇಷ್ಟಪಟ್ಟು ಬರೋರಿಗೆ. ಕಷ್ಟಪಟ್ಟು ಬರೋರ್ಗಲ್ರಿ, ಇಷ್ಟಪಟ್ಟು ಬರೋರಿಗೆ. ಪರಲೋಕದ ದೇವರು ದುರಾತ್ಮನ ಮೇಲೆ ಯುದ್ಧ ಮಾಡೋದನ್ನು ಅವನು ಫ್ರೀಯಾಗಿ ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ. ನೀವು ದೇವ್ರ ಹತ್ರ ಕೂತ್ಕೊಳ್ಳೋದು ಕಲೀರಿ, ವರಗಳು ನಿಮ್ಮೊಳಗೆ ಬಂದು ಕೂತ್ಕೊಳ್ತೀವಿ. ದೇವ್ರ ಹತ್ರ ಬಂದು ಕೂತ್ಕೊಳ್ರಿ, ವರನೂ ಬರುತ್ತೆ, ಫಲನೂ ಬರುತ್ತೆ. ನೀವು ಕೇಳೋದೇ ಬೇಕಾಗಿಲ್ಲ, ನೀವು ಮಾಡೋ ಪ್ರಾರ್ಥನೆಗೆ ದೇವ್ರು ಜಯ ತರ್ತಾನೆ.
ನೀವು ಆಡೋ ಮಾತಿಗೆ ದೇವ್ರು ಜಯ ತರ್ತಾನೆ. ನಿಮ್ಮ ಮುಂದೆ ಶತ್ರುಗಳು ನಿಲ್ಲಲ್ಲ, ಬಲಹೀನತೆಗಳು ನಿಲ್ಲಲ್ಲ, ದುರಾತ್ಮ ನಿಲ್ಲಲ್ಲ. ಜನ ನೋಡಿ ಹೇಳ್ತಾರೆ, ಈ ವ್ಯಕ್ತಿ ನೂತನ ಸೃಷ್ಟಿಯಾಗಿದ್ದಾನೆ. ಇವಾಗ ಜಗ್ಗೂರು ಹೇಳಿದ್ರು, ಯಾರೋ ಹೇಳಿದ್ರಂತೆ ಅವರು ಮತಾಂತರ ಆಗಿಬಿಟ್ಟಿದ್ದಾರೆ, ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ. ಪ್ರಿಯ ಸಹೋದರಿ, ದೇವರ ಯೋಜನೆ ನಮ್ಮ ಯೋಜನೆ ಆಗಬೇಕು. ದೇವರ ಮಾರ್ಗ ನಮ್ಮ ಮಾರ್ಗ ಆಗಬೇಕು. ಯಾರು ಯೇಸುವನ್ನು ನಂಬಿ ಅವನ ಹಿಂಬಾಲಿಸ್ತಾರೋ ಅವರ ಲೈಫನ್ನು ನೂತನ ದೇವರು ಮಾಡ್ತಾನೆ, ಅವರ ಜೀವನವನ್ನು ನೂತನ ಮಾಡ್ತಾನೆ. ಹಳೆ ಸ್ವಭಾವಗಳು ಹೋಗಿ ನೂತನ ಸೃಷ್ಟಿಯಾಗಿಬಿಡ್ತಾನೆ. ಎಷ್ಟು ಜನ ನಂಬ್ತೀರ ನನ್ನ ದೇವ್ರು ನನ್ನ ಮನೆ ನೂತನ ಮಾಡಿ? ಎಷ್ಟು ಜನ ನಿಮ್ಮ ಮನೇಲಿ ದೇವ್ರು ಇರ್ಬೇಕಂತ ಇಷ್ಟಪಡ್ತೀರಾ? ನಿಮ್ಮ ಹೃದಯದಲ್ಲಿ ದೇವ್ರು ಇರ್ಬೇಕಂತ ಇಷ್ಟಪಡ್ತೀರಾ? ನೀವರೇ ದೇವರಾಗಿರ್ಬೇಕಂತ ಇಷ್ಟಪಡ್ತೀರಾ? ಬ್ರದರ್, ದೆವ್ವಾಗೋದು ಈಸಿ ಬ್ರದರ್, ದೇವರಾಗೋದು ಭಾಳ ಕಷ್ಟ. ದೇವರಾಗೋದು ಈಜಿನ ಕಷ್ಟನ? ದೇವರಾಗೋದು ಈಜಿನ ಕಷ್ಟನ? ನಾನು ಹೇಳ್ತಾ ಇಲ್ರಿ, ಬೈಬಲ್ ಹೇಳ್ತದೆ ನೀವು ಮಿನಿ ದೇವರುಗಳಂತ. ಮಿನಿ ದೇವರುಗಳಂದರೆ ನೀವು, ದೇವ್ರು ಹೇಳ್ತಾನೆ ಬೈಬಲ್ ಪ್ರಕಾರ ನೀವು ಚಿಕ್ಕ ದೇವರುಗಳು. ದೇವರು ಮೋಸಸ್ಗಂದ, ಫರೋಹನ ಮುಂದೆ ನಾನು ನಿನ್ನನ್ನು ದೇವರಾಗಿಟ್ಟಿದ್ದೇನೆ. ನಾನು ಹೇಳ್ತಾ ಇಲ್ಲ, ದೇವರು ಹೇಳ್ತಾನೆ ಮೋಸಸ್ಗೆ, ಮೋಸಸ್ ಫರೋಹನ ಮುಂದೆ ನಿನ್ನನ್ನು ನಾನು ದೇವರಾಗಿಟ್ಟಿದ್ದೇನೆ. ಹಲ್ಲೆಲೂಯಾ. ನೀನು ಯಾವಾಗ ದೇವರ ಮುಂದೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಜನಗಳಿಗೆ ಮುಂದೆ ನಿನ್ನನ್ನು ದೇವರಾಗಿ ಮಾಡ್ಬೇಕು. ಆಗ ಬಂದು ಜನ ಹೇಳ್ತಾರೆ, ಬ್ರದರ್ ನೀವು ಮಾಡೋ ಪ್ರಾರ್ಥನೆ ನಮ್ಗೆ ಒಳ್ಳೆಯದಾಗಿದೆ, ನೀವು ಮಾಡೋ ಪ್ರಾರ್ಥನೆ ನಮ್ಮ ಕೆಲಸ ಆಶೀರ್ವಾದವಾಗಿದೆ, ನೀವು ಮಾಡೋ ಪ್ರಾರ್ಥನೆಯಿಂದ ನನಗೆ ರೋಗವಾಸಿ ಆಯಿತು, ನನಗೆ ಬಿಡುಗಡೆ ಆಯಿತು, ನನಗೆ ಸಮಾಧಾನ ಬಂತು, ನಮಗೆ ಒಳ್ಳೆಯದಾಗಿದೆ. ಕಾರಣ ಏನು? ನಿನ್ನಲ್ಲಿ ದೇವರು ಯಾವಾಗ ಕೆಲಸ ಮಾಡ್ತಾನೋ ಅವರ ದೃಷ್ಟಿಗೆ ನೀನು ದೇವರಾಗಿರ್ತೀಯ. ಒಂದು ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ಎಷ್ಟೊಂದು ಜನಕ್ಕೆ ಭಯ, ಅಯ್ಯೋ ನಾನು ಕುಡಿದು ಚರ್ಚಿಗೆ ಬರ್ತೀನಲ್ಲ, ನಾನು ದೇವರಾಗಕ್ಕೆ ಸಾಧ್ಯನಾ? ಪಾಸ್ಟ್ರಿಗೆ ಕಣ್ಮರಿಯಾಗಿ ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ನಾನು ದೇವರಾಗಿ ಸಾಧ್ಯನಾ? ಯಾವಾಗ ನೀನು ಬಿಟ್ಕೊಡ್ತೀಯೋ ನಿನ್ನನ್ನು ದೇವರಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಯೇಸು 12 ಜನ ಶಿಷ್ಯರಿಗೆ ಹೇಳ್ತಾನೆ, ನೀವಿಲ್ಲೇ ಕಾತ್ಕೊಂಡಿರಿ, ನನ್ನ ಆತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯನ್ನು ಹೊಂದ್ಕೊಳ್ತೀರ, ನೀವು ಬಲವನ್ನು ಹೊಂದ್ಕೊಳ್ತೀರಿ. ಆ ಬಲ ಬಂದಾಗ ಎಡಕ್ಕೂ ಬಲಕ್ಕೂ ಹೋಗುವಾಗ ದೇವರು ನಿಮಗೆ ತಿಳಿಸ್ತಾನೆ ಯಾವ ಮಾರ್ಗದಲ್ಲಿ ನೀವು ಹೋಗಬೇಕಂತ. ಆ ದೇವರು ಇವತ್ತು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವೊಂದು ತೀರ್ಮಾನ ಮಾಡೋಣ, ದೇವರೇ ಈ ಮೇ ತಿಂಗಳಲ್ಲಿ ನನ್ನ ಒಳಗಡೆ ನನ್ನಲ್ಲಿ ನೀನು ಹೊಸ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಕಣ್ಣುಗಳು ಮುಚ್ಚಿ ಎದ್ದು ನಿಂತ್ಕೊಳ್ಳೋಣ. ನಮ್ಮ ಮುಂದೆ ಕರ್ತನ ಮೇಜಿದೆ, ಕರ್ತನ ಮೇಜಿಗೆ ಆಯ್ತವಾಗೋಣ. ದೇವರೇ, ನಾನು ಅಶುದ್ಧನಾಗಿ ಅಲ್ಲಪ್ಪ, ಪರಿಶುದ್ಧ ಹೊಂದುವುದಕ್ಕೋಸ್ಕರ ದೇವರೇ ನಿನ್ನ ಸಮ್ಮುಖದಲ್ಲಿ ನಿನ್ನ ವಾಕ್ಯಕ್ಕೆ ಆಧಾರವಾಗಿ ಕರ್ತನ ಮೇಜನ್ನು ತೆಗೆದುಕೊಳ್ಳೋದಕ್ಕೆ ನನಗೆ ಕೃಪೆ ಕೊಡು ಅಂತ ಕೇಳೋಣ.